ಎಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬ ವಿಷಯವನ್ನು ಬೋಧನೆ ಮಾಡುತ್ತೇನೆ. ನಿಮಗೆಲ್ಲ ಗೊತ್ತಿರೋರಿಗೆ ಸಂತೋಷ್ ಲಾಡ್ ಫೌಂಡೇಶನ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ ಸಂತೋಷ್ ಲಾಡ್ ಫೌಂಡೇಶನ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ. ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಮ್ಮ ಸಂಸ್ಥೆದವರು ಹಮ್ಮಿಕೊಂಡಾರ, ಜೊತೆಗೆ ಕೌಶಲ್ಯವನ್ನು ಕಳಿಸ್ಯಾರ. ಇಡೀ ಕರ್ನಾಟಕ ರಾಜ್ಯದೊಳಗೆ ಯುವಕರು ನಿರುದ್ಯೋಗಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ, ಅವ್ರಿಗೆ ಒಂದು ಸ್ಕಿಲ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಸ್ಕಿಲ್ಲನ್ನು ಏನು ಮಾಡಕತ್ತಾರಪ್ಪ ಅಂತಂದರೆ ಜನರಿಗೆ ಅಥವಾ ನಮ್ಮ ಯುವಕರಿಗೆ ಏನು ಮಾಡಕತ್ತಾರ, ಹಂಚಕತ್ತಾರ. ಅದಕ್ಕಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಅದನ್ನು ನೀವು ನಿಮ್ಮ ಸಿಬ್ಬಂದಿಗರಿಗೆ ಆಗಿರ್ಬೋದು ಅಥವಾ ನಿಮ್ಮ ಮಿತ್ರರಿಗೆ ಆಗಿರ್ಬೋದು ಅದನ್ನೇನು ಮಾಡ್ಬೇಕಪ್ಪ ಅಂತಂದರೆ ಹಂಚಿಕೊಳ್ಳುವುದರ ಜೊತೆಗೆ ನಮ್ಮ ಫೌಂಡೇಶನನ್ನು ಮುಂದೆ ತರಬೇಕು ಅಂತಂದು ತಮ್ಮಲ್ಲಿ ಕೇಳುತ್ತೇನೆ. ಕಮಿಂಗ್ ಟು ದಿ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ನೋಡ್ತೇವೆ. ನಾರ್ಮಲ್ ಆಗಿ ಸರ್ ನಾವು ಎಲ್ಲ ಅಂತಲ್ಲಿ ಏನು ಕಲ್ತಿರ್ತೇವೆ ರೀ ಅಂತಂದ್ರೆ ವಿಜ್ಞಾನವನ್ನು ಕಲ್ತಿರ್ತೇವೆ. ಬಟ್ ತಂತ್ರಜ್ಞಾನ ಅನ್ನೋದು ನಮ್ಮ PUC ಆಗಿರ್ಬೋದು, 10th ಆಗಿರ್ಬೋದು ಅಥವಾ ಹೈಸ್ಕೂಲ್ ಪ್ರೈಮರಿ ಆಗಿರ್ಬೋದು ಸ್ವಲ್ಪ ಮಾಹಿತಿಯನ್ನು ಏನು ಮಾಡಿರ್ತಾರೆ ಅಂದ್ರೆ ಕಡಿಮೆ ಕೊಟ್ಟಿರ್ತಾರಲ್ರಿ. ಯಾಕಂತಂದ್ರೆ ಇವತ್ತು ನಮಗೆ ಈ ಇಸ್ರೋ ಆಗಿರ್ಬೋದು, DRDO ಆಗಿರ್ಬೋದು, ಕೆಲವೊಂದಿಷ್ಟು ಸಂಸ್ಥೆಗಳಾಗಿರ್ಬೋದು ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡತ್ತಾರಪ್ಪ ಅಂತಂದರೆ ಅದ್ರ ಬಗ್ಗೆ ನಾವು ಸ್ವವಿವರವಾಗಿ ತಿಳ್ಕೊಬೇಕಂದ್ರೆ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯಾಕಂದರೆ ಈಗ PSI ಆಗಿರ್ಬೋದು, KS ಆಗಿರ್ಬೋದು, ಜೊತೆಗೆ UPSC ಆಗಿರ್ಬೋದು ಮುಂತಾದ ಒಂದು ಸ್ಪರ್ಧಾರ್ಥಕ ಎಕ್ಸಾಮ್ಗಳಿಗೆ ಏನು ಮಾಡಕತ್ತಾರಪ್ಪ ಅಂತಂದರೆ ತಂತ್ರಜ್ಞಾನದ ಮೇಲೆ ಕ್ವಶನ್ ಹಾಕ್ತಾರೆ. ಅರ್ಥಾತ್ನ ಹೇಳಕತ್ತಿದ್ದು. ಹಾಗಂದ್ರೆ ಸರ್ ಸ್ವಲ್ಪ ಇದ್ರ ಇಂಟ್ರೊಡಕ್ಷನ್ ನೋಡ್ಕೊಂಬಂದು ವಿಜ್ಞಾನ ಅಂದ್ರೇನು, ತಂತ್ರಜ್ಞಾನ ಅಂದ್ರೇನು, ವಿಜ್ಞಾನದಿಂದ ತಂತ್ರಜ್ಞಾನಕ್ಕೆ ಯಾವ ಥರ ಸಹಾಯ ಆಗ್ಯಾವು, ತಂತ್ರಜ್ಞಾನದಿಂದ ವಿಜ್ಞಾನಕ್ಕೆ ಯಾವ ಥರ ಸಹಾಯ ಆಗುವು ಅನ್ನೋದನ್ನು ಏನು ಮಾಡ್ಕೊಳ್ಳೋ ನೋಡ್ಕೊಂಬರೋದು. ಅರ್ಥ ಆಯ್ತು. ಹಾಗಂದ್ರೆ ಸರ್ ವಿಜ್ಞಾನ ಅಂದ್ರೆ ಏನ್ರಿ ಅಂತಂದ್ರೆ ವಿಜ್ಞಾನ ಅಂದ್ರೆ ನಾವೇನಂತ ಕರಿತೇವೆ ಅಂತಂದ್ರೆ ಪ್ರಯೋಗಗಳ ಮೂಲಕ ಏನ್ರಿ ಪ್ರಯೋಗಗಳ ಮೂಲಕ ಭೌತಿಕ ಜಗತ್ತು ಮತ್ತು ನೈಸರ್ಗಿಕ ನಿಯಮಗಳನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ವ್ಯವಸ್ಥಿತವಾಗಿ ನಾವೇನು ಮಾಡೋದಪ್ಪ ಅಂತಂದ್ರೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೇವೆ ಅಂತಂದ್ರೆ ವಿಜ್ಞಾನ ಅಂತ ನಾವೇನು ಮಾಡ್ತೇವೆ ಅಂದ್ರೆ ಕರಿತೇವಿ. ಅರ್ಥ ಆಯ್ತು. ಯಾಕಂತಂದ್ರೆ ನೋಡ್ರಿ ಬಹಳಷ್ಟು ಡೆಫಿನಿಷನ್ ಬರ್ತಾವೆ ಇವತ್ತು ವಿಜ್ಞಾನ ಅಂತಂದ್ರೆ. ಇವತ್ತು ನೋಡ್ರಿ ಮತ್ತೇನಪ್ಪ ಅಂದ್ರೆ ಯಾವುದೇ ಒಂದು ವಸ್ತುವಿನ ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೇವ್ರಿ ಅಂತಂದ್ರೆ ವಿಜ್ಞಾನ ಅಂತ ಕರಿತೇವಿ. ಮತ್ತು ಹಿಂದಿನ ಕಾಲದಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳನ್ನು ಹೊಸದಾಗಿ ಮಾಡುವುದಕ್ಕೆ ನಾವೇನಂತ ಕರಿತೇವ್ರಿ ಅಂತಂದ್ರೆ ವಿಜ್ಞಾನ ಅಂತ ಕರಿತೇವಿ. ಬಹಳಷ್ಟು ಡೆಫಿನಿಷನ್ಗಳು ಏನು ಮಾಡ್ತವಪ್ಪ ಅಂತಂದ್ರೆ ಬರ್ತಾವ. ಆ ವಿಜ್ಞಾನ ಟೀಚರ್ ಏನು ಮಾಡ್ತಾರಪ್ಪ ಅಂತ ಅದ್ರ ಬಗ್ಗೆ ಏನಂತಾರೆ ಅಂದ್ರೆ ಇನ್ ಡೀಟೇಲ್ ಆಗಿ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ತಂತ್ರಜ್ಞಾನ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ರೀ, ಟೆಕ್ನಾಲಜಿ ಅಂತ ಕರಿತೀವಿ. ಏನ್ರಿ ತಂತ್ರಜ್ಞಾನ ಅಂತಂದ್ರೆ ಜ್ಞಾನವನ್ನು ಅಂದ್ರೆ ವಿಜ್ಞಾನವನ್ನು ಉತ್ಪನ್ನಗಳನ್ನು ಸಂಸ್ಕರಿಸಿ ಏನ್ರಿ ಒಂದು ಉತ್ಪನ್ನಗಳನ್ನು ಸಂಸ್ಕರಿಸಿ ಬಳಸುವ ಒಂದು ಕಲೆ. ಆ ಉತ್ಪನ್ನಗಳನ್ನು ಸಂಸ್ಕರಿಸಿ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಮಾಡಿಕೊಳ್ಳುವಂತಹ ಕಲೆ. ಇದು ಸಿಂಪಲ್ ಡೆಫಿನಿಷನ್ ಹೇಳ್ಬೇಕಂದ್ರೆ ದಿ ಅಪ್ಲಿಕೇಶನ್ ಆಫ್ ಸೈನ್ಸ್ ಈಸ್ ಕಾಲ್ಡ್ ನಾವೇನಂತ ಕರಿತೀವ್ರಿ ಟೆಕ್ನಾಲಜಿ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವ್ರಿ. ಅರ್ಥ ಆಯ್ತು. ಈ ಒಂದು ಟೆಕ್ನಾಲಜಿ ಅನ್ನೋದನ್ನ ಯಾವ ಭಾಷೆಯಿಂದ ಬಂದತಿ ಅಂತ ಕೇಳಿದ್ರೆ ಗ್ರೀಕ್ ಭಾಷೆಯ ಟೆಕ್ನಾಲಜಿಯಾ ಅನ್ನುವಂತಹ ಪದದಿಂದ ಬಂದತ್ರಿ. ಎಸ್. ಇನ್ನು ಈ ವಿಜ್ಞಾನದ ಅಭಿವೃದ್ಧಿಗೆ ತಂತ್ರಜ್ಞಾನದ ಬೆಳಕಿನಿಂದ ಇವತ್ತು ಜಗತ್ತಿನೊಳಗೆ ನೋಡ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬ ಪದ ಸಂಯೋಜಿತವಾಗೈತಿ ಅಂತ ಹೇಳ್ತೀವಿ. ನೋಡ್ರಿ ಇವತ್ತು ಯಾವುದೇ ಒಬ್ಬ ಮನುಷ್ಯ ಪಾರದರ್ಶಕತೆಯಿಂದ ಇರಬೇಕು. ಯಾಕಂದ್ರೆ ಇವತ್ತು ಮ್ಯಾಲೆ ಏನಾದರೂ ನಮಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ್ರೆ ಅದು ಒಬ್ಬ ವ್ಯಕ್ತಿಗೆ ಮುಟ್ಟಬೇಕಂದ್ರೆ ಬಹಳಷ್ಟು ಏನಾಗಕತ್ತವಪ್ಪ ಅಂದ್ರೆ ಕರಪ್ಷನ್ ಆಗಕತ್ತವು. ಬಟ್ ತಂತ್ರಜ್ಞಾನದ ಸಹಾಯದೊಂದಿಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಪಾರದರ್ಶಕತೆಯಿಂದ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡಾಕ ನಮ್ಗೆ ಏನು ಮಾಡೈತಪ್ಪ ಅಂದ್ರೆ ತಂತ್ರಜ್ಞಾನ ಅನ್ನೋದು ಏನಾಗೈತಪ್ಪ ಅಂತಂದ್ರೆ ಹೆಲ್ಪ್ ಆಗೈತಿ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವ್ರಿ. ಹಂಗಂದ್ರೆ ಸರ್ ಈ ಟೆಕ್ನಾಲಜಿ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದೈತಿ ಅಂತ ಕ್ವಶನ್ ಕೇಳ್ಯಾರ ಒಮ್ಮೆ PCಗೆ. ಯಾವ ಭಾಷೆಯಿಂದ ಬಂದೈತಿ ಅಂತಂದ್ರೆ ಟೆಕ್ನಾಲಜಿಯಾ ಅನ್ನುವಂತಹ ಒಂದು ಪದದಿಂದ ಏನು ಮಾಡತ್ತಪ್ಪ ಅಂತಂದ್ರೆ ಟೆಕ್ನಾಲಜಿ ಅನ್ನುವಂತಹ ಪದ ಬಂದೈತಿ. ಇನ್ನು ನೆಕ್ಸ್ಟು ವಿಜ್ಞಾನದ ಅಭಿವೃದ್ಧಿಗೆ ತಂತ್ರಜ್ಞಾನದೊಂದಿಗೆ ಕೂಡಿದಿ. ಇವತ್ತು ನೋಡ್ರಿ ವಿಜ್ಞಾನ ಇದ್ರನ್ನ ತಂತ್ರಜ್ಞಾನ,
ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹೇಳ್ತೀವಿ ರೀ. ನೋಡ್ರಿ ಒಂದೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ವಿಜ್ಞಾನ ಏನು ಹೇಳ್ತತಿ, ನ್ಯೂಟನ್ ಥರ್ಡ್ ಲಾ ಅನ್ನ ಹೇಳ್ತತಲ್ರಿ, ಎವ್ರಿ ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತಂದು. ಈ ತಂತ್ರಜ್ಞಾನ ಏನ್ ಹೇಳ್ತತಿ ಅಂತಂದ್ರೆ ಅದನ್ನ ನಮ್ಮ ಒಂದು ಪ್ರವೃತ್ತಿ ಒಳಗೆ ಉಪಯೋಗಿಸ್ಕೊಳ್ಳೋದು. ಈಗ ನೋಡ್ರಿ, ನಾವು ರಾಕೆಟ್ ಲಾಂಚ್ ಮಾಡುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ನ್ಯೂಟನ್ ಮೂರನೇ ನಿಯಮ ಏನ್ ಹೇಳ್ತತಿ, ವಿಜ್ಞಾನ ಮತ್ತು ನ್ಯೂಟನ್ ಮೂರನೇ ನಿಯಮ ಏನ್ ಹೇಳ್ತತಿ, ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್. ಅದನ್ನ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಕನ್ವರ್ಟ್ ಮಾಡ್ಕೊಂಡು ತಂತ್ರಜ್ಞಾನದೊಳಗೆ ರಾಕೆಟ್ ಉಡಾವಣೆ ಒಳಗೆ ನಾವೇನ್ ಮಾಡ್ತೇವೆ ಅಂತ ಯೂಸ್ ಮಾಡ್ತೇವಿ. ಹಿಂಗಾಗಿ ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಏನಾಗೈತಪ್ಪ ಅಂತಂದ್ರೆ ಒಂದಕ್ಕೊಂದು ಏನಾಗೈತೆ ಅಂದ್ರೆ ಸಂಬಂಧ ಆಗೈತಿ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಅರ್ಥ ಆಯ್ತು? ಯಸ್. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಸ್ಥೆಗಳು ಬರ್ತಾವ ಏನ್ರಿ, ಕೆಲವೊಂದಿಷ್ಟು ಏನ್ ಮಾಡ್ತಾವ ಅಂತಂದ್ರೆ ಸಂಸ್ಥೆಗಳು ಬರ್ತಾವ. ಅದರೊಳಗೆ ಯಾವುದೇಪ್ಪ ಅಂತಂದ್ರೆ IISc ಅಂತ ಕರಿತೀವಿ. ಏನ್ರಿ ಸರ್ IISc ಅಂತ ಕೇಳ್ಬಿಟ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ BEL ಅಂತ ಕರಿತೀವಿ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೇವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೇವಿ. ನೆಕ್ಸ್ಟ್ HAL ಅಂತ ಕರಿತೇವಿ, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತಂದು ನಾವು ನೋಡ್ತೇವಿ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ಇಸ್ರೋ, ನಮ್ಮ ನಿಮ್ಮ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂತಹ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ತೇವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಸಂಸ್ಥೆ ರಕ್ಷಣೆ ಮಾಡ್ಕೊಳಕ ಇನ್ನೊಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ಕೊಂತೀವಿ. ಇವನ್ ಏನ್ ಮಾಡೋಣಪ್ಪ ಅಂತಂದ್ರೆ ಇನ್ ಡಿಟೇಲ್ ಆಗಿ ಒಂದೊಂದನ್ನ ಏನ್ ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಮಾಹಿತಿಯನ್ನ ನಿಮಗೆ ಏನ್ ಮಾಡ್ಕೊಡ್ತೇನಪ್ಪ ಅಂತಂದ್ರೆ ಹಂಚ್ಕೊಡ್ತೇನೆ. ಅದ್ರೊಳಗೆ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ IISc ಅಂತ ನೋಡ್ಕೊಳ್ತೀವಿ ನಾವು. IISc ಅಂದ್ರೆ ಏನ್ರಿ ಸರ್ ಅಂತ ಕರೆದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೀವಿ. ಏನ್ರಿ ಸರ್ ಅಂತಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ನಾವೇನ್ ಮಾಡ್ತೇವಿ ನೋಡ್ತೇವಿ. ನಿಮಗೆ ಗೊತ್ತಿರಬೇಕು, ನೋಟ್ಸ್ ಮಾಡ್ಕೊಳಕ ಸಾಧ್ಯ ಆಗಿರ್ಬೇಕು, ಯಾಕಂದ್ರೆ ಇವು ಎಕ್ಸಾಮ್ಗೆ ಕೇಳುವಂತಹ ಸಾಧ್ಯ ಬಹಳ ಇರ್ತೈತಿ. ಮತ್ತು ಹಂಗೇನಾರ ನಿಮ್ಗೆ ಡೌಟ್ ಬಂದ್ರೆ ನೀವು ಏನ್ ಮಾಡ್ರಿಪ್ಪ ಅಂತಂದ್ರೆ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಐತಿ, ಯಾವ್ದಪ್ಪ ಅಂದ್ರೆ ಶಿಕ್ಷಣ ಚಾನಲ್ ಅಂತಂದು. ಯಾವ್ದ್ರಿ? ಶಿಕ್ಷಣ ಚಾನಲ್ ಅಂತಂದು. ಇದ್ರೊಳಗೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಿಳಿಸ್ಕೊಡ್ಬೇಕು. ಇನ್ನೊಂದು ಬರೀತೇನೆ ಇಲ್ಲೇ, ಯಾವ್ದ್ರಿ ಅಂತ ಕೇಳಿದ್ರೆ ಶಿಕ್ಷಣ ಚಾನಲ್ ಅಂತಂದು. ಇನ್ನು ನೆಕ್ಸ್ಟು ಈ ಶಿಕ್ಷಣ ಚಾನಲ್ ಒಳಗೆ ನಿಮ್ಗೆ ಏನಾದರೂ ಸಬ್ಜೆಕ್ಟ್ ಒಳಗೆ ಡೌಟ್ ಬಂದರೆ, ಎಕ್ಸ್ಪೆಷಲಿ ಇನ್ನು ತಂತ್ರಜ್ಞಾನದೊಳಗೆ ಲೈಕ್ ಇಸ್ರೋ, DRDO ಮುಂದೆ ಬರುವಂತಹ ಯಾವುದೇ ಒಂದು ಯುಗದೊಳಗೆ ಏನಾದರೂ ಡೌಟ್ ಬಂದ್ರೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಡೌಟನ್ನು ತಿಳಿಯಬೇಕು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಈ ಒಂದು ಸಂಸ್ಥೆ IISc ಬಗ್ಗೆ ನಾವು ನೋಡ್ಕೋಬೇಕು ಅಂತಂದ್ರೆ IISc ಬಗ್ಗೆ ನಾವು ನೋಡ್ಕೋಬೇಕಂದ್ರೆ ಹಂಗಂದ್ರೆ ಸರ್ ಇದು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರ ಏನ್ರಿ? ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಏನು ಮಾಡ್ಯಾರ ಅಂತಂದ್ರೆ ಒಂದು ಟೈಮ್ ಕ್ವಶನ್ ಕೇಳ್ಯಾರ, ಯಾವಾಗ ಸ್ಥಾಪನೆ ಆಗೈತಿ ಅಂತ ಕೇಳಿದ್ರೆ 1909 ಏನು ಮಾಡ್ಯಾರಪ್ಪ ಅಂತಂದ್ರೆ ಸ್ಥಾಪನೆ ಆಗೈತಿ. ಏನ್ರಿ? 1909 ಸ್ಥಾಪನೆ ಆಗೈತಿ. ನೆನಪಿರ್ಬೇಕು ಸ್ಪರ್ಧಾರ್ಥಿಗಳೇ, PSI 2 ಸತ ಏನು ಮಾಡ್ಯಾರಪ್ಪ ಅಂದ್ರೆ ಕ್ವಶನ್ ಕೇಳ್ಯಾರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ನಾವೇನು ಮಾಡ್ತೇವ್ರಿ ನೋಡ್ತೀವಿ. ಇನ್ನು ಈ ಸ್ಥಾಪನೆ ಆಯಿತು, ಒಂದು ಸ್ಥಾಪನೆ ಆದ್ಮೇಲೆ ಅದಕ್ಕೊಂದು ಏನು ಬೇಕಪ್ಪ ಅಂದ್ರೆ ಕೇಂದ್ರ ಕಚೇರಿ ಅನ್ನೋದು ಬೇಕು. ಏನು ಬೇಕ್ರಿ? ಕೇಂದ್ರ ಕಚೇರಿ ಅನ್ನೋದು ಬೇಕು. ಹಂಗೆ ಕೇಂದ್ರ ಕಚೇರಿ ಎಲ್ಲೈತೋ ಸರ್ ಅಂತ ಕೇಳಿದ್ರೆ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ನವದೆಹಲಿ ಒಳಗೆ ಏನೈತಪ್ಪ ಅಂತಂದ್ರೆ ಇದ್ರ ಕೇಂದ್ರ ಕಚೇರಿ ಐತಿ. ಹಂಗಂದ್ರೆ ಸರ್ ಇದ್ರದ್ದು ನವದೆಹಲಿ ಒಳಗೆ ಕೇಂದ್ರ ಕಚೇರಿ ಐತ್ರಿ. 1909 ಸ್ಥಾಪನೆ ಆಯಿತು. ಈ ಸ್ಥಾಪನೆ ಮಾಡಿದಿರ್ತಕ್ಕಂತಹ ಸ್ಥಾಪಕರು ಯಾರು ಅಂತ ಕೇಳಿದಾಗ ನಾವು ಯಾರ ಹೆಸರು ಹೇಳ್ಬೇಕ್ರಿ ಅಂತಂದ್ರೆ JRD ಟಾಟಾ ಅಂತ. ಯಾರ್ರಿ? JRD ಟಾಟಾ, ಜೇಮ್ಸೆಡ್ ಆರ್ ಟಾಟಾ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. JRD ಟಾಟಾ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ದೇಶದ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಮುಂದೆ ಬರಬೇಕು. ಇವತ್ತು ತಂತ್ರಜ್ಞಾನ ಭಾರತ ದೇಶವು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾರ. ಯಾರು ಅಂದ್ರೆ JRD ಟಾಟಾ. ನಿಮಗೆಲ್ಲ ಗೊತ್ತಿರಬೇಕು ಮಿತ್ರರೇ, JRD ಟಾಟಾ ಅಂತ ಅನ್ನೋದನ್ನ ಟಾಟಾ ಗ್ರೂಪ್ ಆಫ್ ಕಂಪನಿ ಇವತ್ತು ದೇಶದೊಳಗೆ ಏನಾದರೂ ಕಷ್ಟ ಬಂದತಿ ಅಂತಂದ್ರೆ ಅದಕ್ಕೆ ಮುಂದೆ ನಿಂದಿರ್ತಕ್ಕಂತಹ ಯಾವುದಾದ್ರೂ ಒಂದು ಗ್ರೂಪ್ ಐತೆ ಅಂದ್ರೆ ಅದು ಟಾಟಾ ಗ್ರೂಪ್, ಟಾಟಾ ಕಂಪನಿ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತು ಎಲ್ಲಾ ಪ್ರಾಡಕ್ಟ್ ಅನ್ನ ಅವ್ರು ಏನ್ ಮಾಡಕತ್ತಾರ ಅಂದ್ರೆ ತಯಾರು ಮಾಡಕತ್ತಾರ.
ಎಲ್ಲ ಒಂದು ಯುಗದೊಳಗೂ ಅವರು ಮುಂದುವರೆದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಟಾಟಾ ಗ್ರೂಪ್ ಕಂಪನಿ. ಬಟ್ ಅವ್ರು ಏನು ಮಾಡಕತ್ತಾರಪ್ಪ ಅಂದರೆ ದೇಶದಲ್ಲಿ ಏನಾದರೂ ವಿಪತ್ತುಗಳು ಸಂಭವಿಸಿದಾಗ ಅವ್ರು ಏನು ಮಾಡಕತ್ತಾರ ಅಂತಂದರೆ ಸಹಾಯವನ್ನು ಮಾಡುವುದರ ಮುಖಾಂತರ ದೇಶವನ್ನು ಎತ್ತಿ ಹಿಡಿಯಾಕ ಟಾಟಾ ಗ್ರೂಪ್ ಆಫ್ ಕಂಪನಿದು ಒಂದು ದೊಡ್ಡ ಸಹಾಯ ಅಂತ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ಕೊತೀವಿ. ಹಂಗಂದ್ರೆ ಸರ ಆ ಒಂದು ಸಮಯದೊಳಗೆ ಭೂಮಿ ಪೂಜೆ ಮಾಡಕ್ಕೆ ಯಾರು ಬಂದಿದ್ರಿ ಸರ? ಯಾರು ಬಂದಿದ್ರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡಿದ್ರಪ್ಪ ಅಂತಂದ್ರೆ ಬಂದಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು. ಇನ್ನು ಸರ ಈ ಒಂದು ಸಂಸ್ಥೆ ಒಳಗೆ ಹೇಳ್ತೀರಿ, ಈ ಸಂಸ್ಥೆದೊಳಗೆ ಎಂಥ ಒಂದು ವಿಜ್ಞಾನಿಗಳು ಏನು ಮಾಡ್ರಪ್ಪ ಅಂದ್ರೆ ಇವತ್ತು ಇಲ್ಲಿ ಕಲ್ತಾರ. ಎಕ್ಸಾಂಪಲ್ ಕಲಿತು ಅಲ್ಲೇ ಒಂದು ಕುಲಪತಿಗಳಾಗ್ಯಾರ, ಅಲ್ಲೇ ಒಂದು ಸಂಸ್ಥೆಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ಯಾರ. ಯಾರ್ಯಾರು ಸರ ಅಂತ ಕೇಳಿದ್ರೆ CNR ರಾವ್ ಆಗಿರ್ಬೋದು, ಚಿಂತಾಮಣಿ ನಾಗೇಂದ್ರ ರಾವ್ ಆಗಿರ್ಬೋದು, CNR ರಾವ್ ಆಗಿರ್ಬೋದು, ಮತ್ತೆ ಯಾರಪ್ಪ ಅಂತಂದ್ರೆ APJ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು, APJ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು. ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುವಂತಹ ಸತೀಶ್ ಧವನ್ ಸರ್ ಆಗಿರ್ಬೋದು. ಯಾರ್ರೀ? ಸತೀಶ್ ಧವನ್ ಸರ್ ಆಗಿರ್ಬೋದು. ಇಂಥ ಒಂದು ಮಹಾನ್ ವಿಜ್ಞಾನಿಗಳು ಏನು ಮಾಡ್ರಪ್ಪ ಅಂತಂದ್ರೆ ಇವತ್ತು ಈ ಸಂಸ್ಥೆದೊಳಗೆ ಏನು ಮಾಡ್ರಪ್ಪ ಅಂತಂದ್ರೆ ಕೆಲಸವನ್ನು ಮಾಡಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದರ ಮೂಲಕ ಭಾರತ ದೇಶವೂ ಕೂಡ ವಿಜ್ಞಾನದಲ್ಲಿ ಹಿಂದುಳಿದಿಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ಮುಂದದೇವಿ ಅನ್ನುವುದನ್ನು ಏನು ಮಾಡಿಕೊಟ್ಟದಪ್ಪ ಅಂತಂದರೆ ಈ ಒಂದು IISc ಅನ್ನು ಏನು ಮಾಡಕತ್ತಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಇವತ್ತಿಗಾದರೂ ಏನು ಮಾಡಕತ್ತಪ್ಪ ಅಂತಂದರೆ ದುಡ್ಯಾಕತತಿ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂತಹ ಸಂಸ್ಥೆ ಯಾವುದಪ್ಪ ಅಂತಂದ್ರೆ BEL ಅಂತ ನಾವೇನು ಮಾಡ್ತೀವಿ ಕರಿತೀವಿ ರೀ. ಯಾವುದ್ರಿ? BEL ಅಂತ ಕರಿತೀವಿ. ಎಷ್ಟರೊಳಗೆ ಸ್ಥಾಪನೆ ಆಯಿತು ಮಸ್ತಾರ ಅಂತ ಒಂದು ಕ್ವಶನ್ ಕೇಳ್ಯಾನ. ಎಷ್ಟರೊಳಗೆ ಅಂದ್ರೆ 1954 ಸ್ಥಾಪನೆ ಆಯಿತು. ನೋಡಿ ಸ್ಪರ್ಧಾರ್ಥಿಗಳೇ, ಇಂದಿನ ಕಾಂಪಿಟೇಟಿವ್ ಯುಗದೊಳಗೆ ಏನು ಮಾಡಕತ್ತಾರ ಅಂದ್ರೆ ಬಹಳಷ್ಟು ಇಸ್ವಿಯನ್ನು ಕೇಳಕತ್ತಾರ. ಈ ಇಸ್ವಿಯನ್ನು ಕೇಳಕತ್ತಾರ ಅಂತಂದ್ರೆ ನೀವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಟ್ರಿಕ್ ಹಾಕೋಲೇಬೇಕಲ್ಲ. ಹಾಕೊಳ್ಳಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಫೇಲ್ ಆಗಿಬಿಡ್ತೀವಿ. ನೋಡ್ರಿ, ನಿಮಗೆಲ್ಲ PSI ಆಗಿರ್ಬೋದು, FDA ಆಗಿರ್ಬೋದು, 1 ಮಾರ್ಕ್ಸ್ನಾಗ 2 ಮಾರ್ಕ್ಸ್ನಾಗ ಹೋತ್ರಿ ಸರ ಅಂತ ಕರೀತಾರೆ. ಎಲ್ಲಿ ತಪ್ಪಿರ್ತಾರ್ರಿ ಅಂತಂದ್ರೆ ಇಸ್ವಿದೊಳಗೆ ಏನು ಮಾಡ್ತಾರ ಅಂದ್ರೆ ತಪ್ಪಿರ್ತಾರ. ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಒಂದು 10 ರೂಪೀಸ್ ರಫ್ ತಗೊಂಡು ಇಸ್ವಿಗಷ್ಟೇ ಏನು ಮಾಡ್ಬೇಕಂತಂದ್ರೆ ಮೀಸಲಿಡ್ಬೇಕು. ಅದಕ್ಕೆ 10 ರೂಪೀಸ್ ನೋಟ್ಬುಕ್ ತಗೊಂಡು ಇಸ್ವಿಗಷ್ಟ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡ್ರಿ, 1969 ನಾವು ತಗೊಂಡ್ವಿ ಅಂತ ತಿಳ್ಕೊರಿ. ಈ ಒಂದು 1969 ಒಳಗೆ ಏನೇನಾಯ್ತು ನೋಡ್ರಿ, ಒಂದೆರಡು ಹೇಳ್ತೇನೆ ನಾನು. ಏನಪ್ಪಾ ಅಂತಂದ್ರೆ ಹಿಂಗೊಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಏನೇನಾದ್ರು ಸರ್ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತಹ ಭಾರತದ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂತಹ ಇಸ್ರೋ ಏನಾಯ್ತಪ್ಪ ಅಂದ್ರೆ ಸ್ಥಾಪನೆ ಆಯಿತು. ಏನ್ರಿ? ಇಸ್ರೋ ಏನಾಯ್ತಪ್ಪ ಅಂತಂದ್ರೆ ಸ್ಥಾಪನೆ ಆಯಿತು. ಮತ್ತೆ ಏನಾದಪ್ಪ 1969 ನೋಡಾಕತ್ರ ಮ್ಯಾನ್ ಬೂಕರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡಾಕತ್ರು. ಮ್ಯಾನ್ ಬೂಕರ್ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡಾಕತ್ರು. ಇನ್ನು ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ 1969 ಇಂದಿರಾ ಗಾಂಧಿಯವರು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರ. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ 1969 ಅಮೇರಿಕ ದೇಶದವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಚಂದ್ರನ ಮೇಲೆ ಏನು ಮಾಡಿದಂದ್ರೆ ಪ್ರಯಾಣ ಮಾಡಿದ್ರು. ಅರ್ಥ ಆಯ್ತು? ಚಂದ್ರನ ಮೇಲೆ ಪ್ರಯಾಣ ಮಾಡಿದ್ರು. ನೀಲ್ ಆರ್ಮ್ಸ್ಟ್ರಾಂಗ್ ಅವರ ನೇತೃತ್ವದಲ್ಲಿ ಅಮೆರಿಕದ ಕಂಪನಿ ಆಗಿರ್ತಕ್ಕಂಥ ನಾಸಾದವ್ರು ಏನು ಮಾಡಿದ್ರು ಅಂತಂದ್ರೆ ಚಂದ್ರನ ಮೇಲೆ ಹೋಗಿ ಬಂದರು. ಮತ್ತೇನು ಮಾಡಿದ್ರಪ್ಪ ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಾಕತ್ರು 69. ಇನ್ನು ನೆಕ್ಸ್ಟ್ 1968 ಕನ್ಸಿಡರ್ ಮಾಡ್ರಿ. 69ರಿಂದ ಏನು ಮಾಡಾಕತ್ರಪ್ಪ ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರೈಸನ್ನು ಏನು ಮಾಡಾಕತ್ರ ಅಂತಂದ್ರೆ ಕೊಡಾಕತ್ರು. ಅರ್ಥಶಾಸ್ತ್ರಕ್ಕೆ ಏನು ಮಾಡಾಕತ್ರಿ ಹೇಳ್ರಿ? ನೊಬೆಲ್ ಪ್ರೈಸನ್ನು ಏನು ಮಾಡಾಕತ್ರ ಅಂದ್ರೆ ಕೊಡಾಕತ್ರು. ಹಿಂಗೆ ಏನಾಗ್ಯವಪ್ಪ ಅಂತಂದ್ರೆ ಈ ಥರ ನೀವು ಇಸ್ವಿ ಮಾಡಿಕೊಳ್ಳೋದ್ರಿಂದ ನಿಮ್ಗೆ ಏನಾಕತ್ತಪ್ಪ ಅಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ಬಂದರೂ ಏನು ಮಾಡಕೋದಂದ್ರೆ ಟ್ರಿಕ್ ಮುಖಾಂತರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸಡನ್ನಾಗಿ ಏನು ಮಾಡ್ಬೇಕಂದ್ರೆ ಸಕ್ಸಸ್ ಕಾಣ್ತೀರಿ. ನೋಡ್ರಿ, 10 ರೂಪೀಸ್ ಅನ್ನುವಂತಹ ಒಂದು ಬುಕ್ಕ ನಿಮ್ಮ ಲೈಫನ್ನು ಚೇಂಜ್ ಆಗಿಬಿಟ್ಟತಿ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು PC, PSI ಅಥವಾ KS ಆಗಿರ್ಬೋದು, 0.1 ಹೋತ್ರಿ 1.2 ಎಲ್ಲಿ ತಪ್ಪಿರ್ತಾರಂದ್ರೆ ಇಸ್ವಿ ಏನಕ್ಕಪ್ಪ ಅಂತಂದ್ರೆ ಕನ್ಫ್ಯೂಷನ್ ಹಾಕವು. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರಂತಂದ್ರೆ ತಪ್ಪಿರ್ತಾರೆ. ಅರ್ಥ ಆಯ್ತು? ಹಿಂಗಾಗಿ ನೀವು ಈ ಥರ ಮಾಡುವುದರಿಂದ 69 ಆಗಿರ್ಬೋದು, ಹಿಂಗೆ 54ಗಳು ಬರ್ತಾವ, ಹಿಂಗೆ 35 ಬರ್ತೈತೆ. ಈ ಥರ ನೀವು ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಈಸಿ ಕ್ವಶನ್ ಏನು ಮಾಡ್ತಾರೆ ಅಂದ್ರೆ ಕೇಳಿಬಿಡ್ತಾರೆ. ಮೊನ್ನೆ PSI ಯಾರಿಗೂ ಗೊತ್ತಿಲ್ಲ ಯಾವಾಗ ಕೈಮಗ್ಗ ದಿನಾಚರಣೆ ಅಂತ ಯಾವಾಗ ಕೇಳ್ತಾರ ಅಂತಂದ್ರೆ ಕೇಳಿಬಿಟ್ಟಿದ್ರು. ಹಿಂಗಾಗಿ ನೀವೇನು ಮಾಡಪ್ಪ ಅಂದ್ರೆ ಡೇ ಬೈ ಡೇ ಅಪ್ಡೇಟ್ ಇದ್ರೆ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಆರಾಮಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು.
ಅರ್ಥಾತ್ ನಾ ಹೇಳಕತ್ತಿದ್ದು ಆ ಒಂದು ಉದ್ದೇಶಕ್ಕಾಗಿ ಪ್ರಿಯ ಸ್ಪರ್ಧಾರ್ಥಿಗಳೇ ನೀವೇನು ಮಾಡ್ರಿಪ್ಪ ಅಂತಂದ್ರೆ ಈ ಥರ ಇಸ್ವಿಯನ್ನು ನೀವೇನು ಮಾಡ್ರಿ ಅಂತಂದ್ರೆ ಒಂದು 10 ರೂಪಾಯಿ ನೋಟ್ಬುಕ್ ತೊಗೊಂಡು ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಕತ್ತಪ್ಪ ಅಂತಂದ್ರೆ ಅನುಕೂಲ ಆಕತಿ ಅಂತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬಿ ಎಲ್ ಅನ್ನು ನೋಡಾಕತ್ತಿದ್ವಿ. ಏನು ನೋಡಾಕತ್ತೀವಿ ರೀ? ಬಿ ಎಲ್ ಅನ್ನು ನೋಡಾಕತ್ತಿದ್ವಿ. ಈ ಬಿ ಎಲ್ ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತ ಕೇಳ್ತಾರ? 1954 ಸ್ಥಾಪನೆ ಆಯಿತು. ಹಾಗಂದ್ರೆ ಸರ ಈ ಬಿ ಎಲ್ ಅನ್ನುವಂತಹ ಸಂಸ್ಥೆ, ಅದಕ್ಕೊಂದು ಸಂಸ್ಥೆ ಐತಂದ್ರೆ ಅದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕು. ಹಂಗೆ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಬೆಂಗಳೂರು ಒಳಗೈತಿ. ಎಲ್ಲೈತ್ರಿ? ಬೆಂಗಳೂರು ಒಳಗೈತಿ. ಹಂಗಂದ್ರೆ ಸರ ಈ ಬಿ ಎಲ್ ಮುಖ್ಯ ಉದ್ದೇಶ ಏನು ಅಂತ ನೋಡ್ಕೊಂಬಂದ್ರೆ ಹೆಸರು ಹೇಳ್ತೈತ್ರಿ ಎಲೆಕ್ಟ್ರಾನಿಕ್ಸ್ ಅಂತಂದು. ಏನ್ರಿ? ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ನ ಏನು ಮಾಡಿಕೊಡ್ತತಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ನ ಏನು ಮಾಡಿಕೊಡ್ತಪ್ಪ ಅಂತಂದ್ರೆ ರೆಡಿ ಮಾಡಿಕೊಡ್ತತಿ. ಯಾರಿಗೆ ರೆಡಿ ಮಾಡಿಕೊಡ್ತತ್ರಿ ಅಂತ ಕೇಳಿದ್ರೆ ಬಾಹ್ಯಾಕಾಶಕ್ಕಾಗಿರ್ಬೋದು, ಅಥವಾ ನಮಗೆ ಸ್ಪೇಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಮ್ಮ ಡಿಫೆನ್ಸಲ್ಲಿ ಕಂಪನಿಗಳಾಗಿರ್ಬೋದು, ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಹಂತದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಂಸ್ಥೆಗಳಾಗಿರ್ಬೋದು. ಅದಕ್ಕೆ ಏನು ಮಾಡೈತಪ್ಪ ಅಂತಂದರೆ ಈ ಒಂದು ಬಿ ಎಲ್ ಅನ್ನುವಂತಹ ಸಂಸ್ಥೆ ಏನು ಮಾಡೈತೆ ಅಂದರೆ ಹೆಲ್ಪ್ ಮಾಡೈತಿ ಅಂತ ನಾವು ನೋಡ್ಬೋದು. ಎಷ್ಟರೊಳಗೆ ಸ್ಥಾಪನೆ ಐತಂದ್ರೆ 54. ಇನ್ನೊಂದು ಇದ್ರದ್ದು ವಿಶೇಷತೆಯನ್ನು ನೋಡಿದಾಗ 1954 ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇತ್ತೀಚೆಗೆ ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮಷಿನ್ ಕಂಡು ಹಿಡಿದ್ರು. ಯಾವ ಮಷಿನ್ ರೀ ಸರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರಿತೀವಿ ನಾವು. EVM ಅಂತ ಕರಿತೀವಿ. ಏನ್ರಿ ಸರ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕಂಡು ಹಿಡಿಯುವುದರ ಮೂಲಕ ನಾರ್ಮಲ್ ಆಗಿ ನಾವೇನು ಮಾಡ್ತಿದ್ವಪ್ಪ ಅಂದ್ರೆ ಮೊದಲ ಏನಾರ ವೋಟ್ ಹಾಕಕ್ಕೆ ಹೋಗ್ಬೇಕಂದ್ರೆ ಬಲೆಟ್ ಪೇಪರನ್ನು ಯೂಸ್ ಮಾಡ್ತಿದ್ವಿ. ಇವತ್ತು ಈ ಬಲೆಟ್ ಪೇಪರನ್ನು ತೆಗೆದು ನಾವೇನು ಮಾಡಕತ್ತೀವಪ್ಪ ಅಂದ್ರೆ ಈ ಮಷಿನನ್ನು ಕಂಡು ಹಿಡಿಯುವುದರ ಮೂಲಕ ಪಾರದರ್ಶಕತೆಯಿಂದ ಏನು ಮಾಡ್ತೈತೆ ಅಂದ್ರೆ ವೋಟನ್ನು ಹಾಕಿಸ್ಕೊಳ್ಳೋದಕ್ಕೆ ಈ ಒಂದು ಮಷಿನನ್ನು ಕಂಡು ಹಿಡಿದಾರೆ. ಹಾಗಾದ್ರೆ ಇತ್ತೀಚೆಗೆ ಯಾವ ಒಂದು ಜಿಲ್ಲೆದೊಳಗೆ ಗ್ರಾಮ ಪಂಚಾಯತಿ ಒಳಗೆ ಅಳವಡಿಸ್ಯಾರ ಅಂತ ಕೇಳಿದ್ರೆ ಬಿದರ್ ಒಳಗೆ ಏನು ಮಾಡ್ಯಾರ ಅಂತಂದ್ರೆ ಅಳವಡಿಸ್ಯಾರ. ಇವತ್ತು ನೋಡ್ರಿ, ಇವತ್ತು ಈ EVM ಅನ್ನು ಮಾಡುವುದರಿಂದ ಪ್ರಪಂಚದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ರಾಷ್ಟ್ರಗಳು ಏನು ಮಾಡಕತ್ತತಿ ಅಂತಂದ್ರೆ ಇವತ್ತು ಈ EVM ಅನ್ನುವಂತಹ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ನಮಗೂ ಕೊಡ್ರಿ ಸರ್ ಅಂತಂದು ಭಾರತ ದೇಶವನ್ನು ಅಂಗಲಾಚಿ ಕೇಳಕತ್ತಾರ ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಇದರಿಂದ ನಮಗೆ ಯಾವ ಥರ ನಮಗೆ ಹೆಲ್ಪ್ ಆಗತ್ರಿ ಸರ್ ಅಂತ ಕೇಳಿದಾಗ ನಾವು ಇದರಿಂದ ಏನು ಹೆಲ್ಪ್ ಆಗತ್ರಿ ಅಂತಂದ್ರೆ ನಮ್ಮ ದೇಶ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ಇವತ್ತು ಏನಾಕತ್ತಂದ್ರೆ ಟೆಕ್ನಾಲಜಿ ಒಳಗೆ ಮುಂದುವರಿತೈತಿ ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟ್ ಬರುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಫಸ್ಟು IISc ನೋಡಿದ್ವಿ, ಸೆಕೆಂಡ್ BEL ನೋಡಿದ್ವಿ, ಥರ್ಡ್ ಯಾವುದಪ್ಪ ಅಂತಂದ್ರೆ ಮೂರನೇ ಸಂಸ್ಥೆ ಯಾವುದಪ್ಪ ಅಂತಂದ್ರೆ HAL ಅಂತ ನೋಡ್ತೀವಿ. ಏನ್ರಿ ಸರ HAL ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಎಷ್ಟರ ಒಳಗೆ ಸ್ಥಾಪನೆ ಆಯಿತು ಮಸ್ತಾರ ಅಂತಂದ್ರೆ 1940 ಸ್ಥಾಪನೆ ಆಯಿತು. 1940 ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆಗಿದ್ದಕ್ಕೆ ಇದಕ್ಕೂ ಒಂದು ಕೇಂದ್ರ ಕಚೇರಿ ಅನ್ನೋದು ಬೇಕಲ್ಲ. ಹಂಗೆ ಕೇಂದ್ರ ಕಚೇರಿಯಲ್ಲಿ ಐತ್ರಿ ಸರ್ ಅಂತ ಕೇಳಿದ್ರೆ ಬೆಂಗಳೂರು ಒಳಗೆ ಏನೈತೆ ಅಂತಂದ್ರೆ ಇದ್ರ ಕೇಂದ್ರ ಕಚೇರಿ ಐತಿ. ಸರ HAL ಅಂತ ಹೇಳ್ತೀರಿ, ಹಂಗಂದ್ರೆ ಇದ್ರದ್ದು ಒಂದು ಏನು ರೆಡಿ ಮಾಡಿಕೊಡ್ತೈತ್ರಿ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಯುದ್ಧ ವಿಮಾನಗಳು ಆಗಿರ್ಬೋದು. ಏನ್ರಿ? ಯುದ್ಧ ವಿಮಾನಗಳು ಮತ್ತೇನು ರೆಡಿ ಮಾಡಿಕೊಡ್ತೈತ್ರಿ? ಹೆಲಿಕಾಪ್ಟರ್ಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ಹೆಲಿಕಾಪ್ಟರ್ಗಳಾಗಿರ್ಬೋದು. ಅವನೇನು ಮಾಡಿಕೊಡ್ತಪ್ಪ ಅಂತಂದ್ರೆ ಈ ಒಂದು ಸಂಸ್ಥೆ ಏನು ಮಾಡಿಕೊಡ್ತೈತೆ ಅಂತಂದ್ರೆ ರೆಡಿ ಮಾಡಿಕೊಡ್ತೈತಿ. ಯಾಕಂದ್ರೆ ನೋಡ್ರಿ, ಇವತ್ತೆಲ್ಲ ನಿಮ್ಗೆ ಗೊತ್ತಿರ್ಬೇಕು, ರಷ್ಯಾ ಉಕ್ರೇನ್ ಯುದ್ಧ ನಡೆಯಕತ್ತೈತಿ. ರಷ್ಯಾದವ್ರು ಏನು ಮಾಡಕತ್ತಾರ ಅಂದ್ರೆ ಉಕ್ರೇನ್ ದೇಶದ ಮೇಲೆ ಏನು ಮಾಡಕತ್ತಾರ ಅಂದ್ರೆ ಅಟ್ಟಹಾಸ ಮಾಡಕತ್ತಾರ. ನೋಡ್ರಿ, ಇವತ್ತು ಜೇರ್ಕರ್ತ ಆ ಒಂದು ಸಾಮರ್ಥ್ಯವನ್ನ ಯುದ್ಧ ವಿಮಾನನ ಹೆಲಿಕಾಪ್ಟರ್ಗಳಾಗಿರ್ಬೋದು ಆ ಥರ ಸಾಮರ್ಥ್ಯವನ್ನ ಉಕ್ರೇನ್ ದೇಶನ ಹೊಂದಿತ್ತಂದ್ರೆ ರಷ್ಯಾ ದೇಶದವ್ರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬಲಿಷ್ಠ ಇರುವಂತಹ ಒಂದು ದೇಶ ಕನಿಷ್ಠ ಇರುವಂತಹ ಒಂದು ದೇಶಕ್ಕೆ ಏನು ಮಾಡ್ತೈತೆ ಅಂದ್ರೆ ಅಟ್ಯಾಕ್ ಮಾಡ್ತತಿ. ಅದಕ್ಕೆ ಏನು ಬೇಕಂದ್ರೆ ನಮಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿಕೊಡಾಕ ಯುದ್ಧ ವಿಮಾನಗಳು ಬೇಕು, ಹೆಲಿಕಾಪ್ಟರ್ಗಳು ಬೇಕು. ಹಂಗೆ ಭಾರತ ಅನ್ನುವಂತಹ ಒಂದು ದೇಶದಲ್ಲಿ ಅಂತಹ ಒಂದು ಹೆಲಿಕಾಪ್ಟರ್ಗಳನ್ನ ಯುದ್ಧ ವಿಮಾನಗಳನ್ನ ಯಾರು ರೆಡಿ ಮಾಡಿ ಕೊಡ್ತಾರ ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅವರು ಏನು ಮಾಡಿಕೊಡ್ತಾರಪ್ಪ ಅಂದ್ರೆ ರೆಡಿ ಮಾಡಿ ಕೊಡ್ತಾರ. ಮತ್ತೆ ಏನಪ್ಪಾ ಅಂದ್ರೆ ಈ ರೆಡಿ ಮಾಡಿ ಕೊಡಕ್ಕೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ತೇಜಸ್ ಆಗಿರ್ಬೋದು. ತೇಜಸ್ ಅನ್ನುವಂತಹ ಯುದ್ಧ ವಿಮಾನವನ್ನ ಯಾರು ಅಭಿವೃದ್ಧಿ ಪಡಿಸ್ಯಾರ ಅಂತಂದ್ರೆ HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ನವ್ರು ಏನು ಮಾಡ್ಯಾರ ಅಂತಂದ್ರೆ ಅಭಿವೃದ್ಧಿ ಪಡಿಸ್ಯಾರ ಅಂತ ಅನ್ನೋದು ಉಲ್ಲೇಖ ಐತಿ.
ಮತ್ತು ಇವತ್ತು ಯಾವುದರ ದೇಶಕ್ಕೆ ನಾವು ಅಟ್ಟ ಹಾಸ್ಕೊಂಡು ಹೋಗ್ಬೇಕು ಅಂತಂದರೆ ನಮ್ಮಲ್ಲಿ ಸ್ಟ್ರಾಂಗ್ ಅದೇವೆ ಅಂತಂದರೆ ಬೇರೆ ರಾಷ್ಟ್ರದವರು ನಮ್ಮ ಮೇಲೆ ಬರಂಗಿಲ್ಲ. ಅದಕ್ಕೆ ಏನು ಮಾಡೋಕ್ಕತ್ತಂದ್ರೆ ಇವತ್ತು ದೇಶವನ್ನು ನಡೆಸ್ಕೊಳ್ಳೋಕೆ ಈ HAL ಅನ್ನುವಂತಹ ಸಂಸ್ಥೆ ಏನಾಗತ್ತಂದ್ರೆ ರೆಡಿ ಆಗಕತ್ತತಿ ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟ್ ನಿಮಗೆ ಗೊತ್ತಿರುವಂತಹ ಮೂಲಭೂತ ಸಂಸ್ಥೆ, ಯಾಕಂದ್ರೆ ಎಕ್ಸಾಮ್ನೊಳಗೆ ಇಸ್ರೋದ ಮೇಲೆ ಒಂದು ಕ್ವಶನ್ ಇರ್ತೈತಲ್ರಿ. ಯಾಕಂದ್ರೆ ಇಸ್ರೋ ಇವತ್ತು ದೇಶದಲ್ಲಿ ವಿವಿಧತೆಯಲ್ಲಿ ಭಾರತ ದೇಶವು ಒಂದು ಕಾಣಬೇಕಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದಂತಂದ್ರೆ ಇಸ್ರೋ ರೀ. ಇವತ್ತು ಇಸ್ರೋ ಇರಲಿಲ್ಲ ಅಂದ್ರೆ ಇವತ್ತು ನಾವು ಈ ಥರ ಪಾಠ ಕೇಳ್ತಿದ್ದಿಲ್ಲ ಅಥವಾ ನಾವು ಫೋನ್ಯಾಗ ಮಾತಾಡ್ತಿದ್ದಿಲ್ಲ. ಆ ಇಸ್ರೋ ಸಂಸ್ಥೆಗಳು ಸೆಟಲೈಟ್ಗಳನ್ನು ಬಿಡುವುದರ ಮೂಲಕ ಇವತ್ತು ಯಾವುದೇ ದೇಶದಲ್ಲಿದ್ದರೂ ಅವ್ರನ್ನ ಇಲ್ಲಿಂದ ನೋಡೋಕೆ ಮೂಲ ಕಾರಣ ಯಾವುದಂತಂದ್ರೆ ಇಸ್ರೋ. ಹಂಗೆ ನಮ್ಮ ಭಾರತ ದೇಶದ ಹೆಮ್ಮೆಯ ಸಂಸ್ಥೆ ಇಸ್ರೋ. ಹಂಗೆ ಬೇರೆ 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 ದೇಶದ್ದು ಬೇರೆ ಬೇರೆ ಕಡೆ ಏನಿರ್ತಾವಪ್ಪ ಅಂದ್ರೆ ಇರ್ತವೆ. ನಾವು ಮತ್ತು ಇದೆಲ್ಲ ಇಷ್ಟು ಕಲ್ಪಿಸ್ಕೊಡೈತಂದ್ರೆ ಈ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ರಿ. ಹಾಗಾಗಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೇವೆ. ಕನ್ನಡದೊಳಗೆ ಏನಂತ ಕರೀತಾರಂದ್ರೆ ಭಾರತೀಯ ಬಾಹ್ಯಾಕಾಶ, ಯಾವಕಾಶ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. ಹಂಗಂದ್ರೆ ಸರ ಈ ಇಸ್ರೋದೊಳಗೆ ಏನು ಕ್ವಶನ್ ಕೇಳ್ಯಾನ ಅಂದ್ರೆ ಒಮ್ಮೆ ಏನು ಮಾಡ್ಯಾನ ಅಂತಂದ್ರೆ ಇಸ್ರೋನ ಎಕ್ಸ್ಪಾಂಡ್ ಕೇಳ್ಯಾನ. ಎಕ್ಸ್ಪಾಂಡ್ ಇಸ್ರೋ ಅಂತ ಕೇಳ್ಯಾನ. ಅಲ್ಲಿ ಆಪ್ಷನ್ ಒಳಗೆ ಏನು ಕೊಟ್ಟಾನ ಅಂತಂದ್ರೆ ಸ್ಪೇಸ್ ಬದಲಾಗಿ ಏನು ಮಾಡ್ತಾನೆ ಅಂತಂದ್ರೆ ಸೆಟಲೈಟ್ ಅನ್ನು ಕೊಡ್ತಾನೆ. ಏನು ಮಾಡ್ತಾನೆ ರೀ? ಸೆಟಲೈಟ್ ಅನ್ನು ಕೊಡ್ತಾನೆ. ಅವಾಗ ನಮ್ಮ ಹುಡುಗರು ಇಸ್ರೋ ಅಂದ್ರೆ ಸೆಟಲೈಟ್ ಅನ್ನು ಬಿಡ್ತತಿ, ಹಿಂಗಾಗಿ ಸೆಟಲೈಟ್ನ ಹಾಕಿಬಿಡ್ರಿ ಅಂತಂದು ಏನು ಮಾಡ್ತಾರೆ ಅಂತಂದ್ರೆ ಹಾಕಿಬಿಡ್ತಾರೆ. ಸೆಟಲೈಟನ್ನು ಹಾಕಿಬಿಡ್ತಾರ. ಹಿಂಗಾಗಿ ಮನೆಗೆ ಬಂದು ಹೊಳ್ಳಿ ನೋಡ್ತಾರ ಸೆಟಲೈಟ್ ಇಲ್ಲದ ಏನಿರ್ತೈತೆ ಅದು ಸ್ಪೇಸ್ ಇರ್ತೈತಿ. ಅದಕ್ಕೆ ನಾ ಹೇಳೋದೇನಪ್ಪ ಅಂತಂದ್ರೆ ಸ್ಪೇಸ್ದು ಒಂದು ಪಾರ್ಟ್ ಅದು ಸೆಟಲೈಟ್. ಅರ್ಥ ಆಯ್ತು? ಸ್ಪೇಸ್ದು ಒಂದು ಪಾರ್ಟ್ ಯಾವುದು ಅಂತಂದ್ರೆ ಸೆಟಲೈಟ್. ಮತ್ತು ಇನ್ನೂ ಹೆಂಗೆ ಕನ್ಫ್ಯೂಷನ್ ಮಾಡ್ತಾನೆ ಅಂತಂದ್ರೆ ಈ ರಿಸರ್ಚ್ ಇದ್ದಿದ್ದು ಏನು ಮಾಡ್ತಾನೆ ಅಂತಂದ್ರೆ ರಿಸೋರ್ಸ್ ಅಂತ ಮಾಡಿಬಿಡ್ತಾನೆ. ಅವಾಗ ನಮ್ಮ ಹುಡುಗರು ರಿಸೋರ್ಸ್ ಇರ್ಬೋದು ಬಿಡು ಅಂತಂದು ಏನು ಮಾಡ್ತಾರೆ? ಹಾಕಿಬಿಡ್ತಾರೆ. ಅವಾಗ ಏನಾಕತಿ? ರಿಸೋರ್ಸ್ ಇದ್ದಿದ್ದು ಹಾಕ್ತಾರ. ಅವಾಗ ಏನು ಮನೆಗೆ ಬಂದು ನೋಡ್ತಾರ ಅದು ಇರಂಗೇ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಏನು ಮಾಡ್ಬೇಕಂದ್ರೆ ಗಮನವನ್ನು ಕೊಡಬೇಕು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವೇನು ಮಾಡ್ತೇವೆ ಅಂದರೆ ಕರಿತೇವೆ. ಕನ್ನಡದೊಳಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ನಾವೇನು ಮಾಡ್ತೇವೆ ಅಂತಂದ್ರೆ ನೋಡ್ತೀವಿ. ಇನ್ನು ನೆಕ್ಸ್ಟು ಈ ಒಂದು ಸಂಸ್ಥೆ ಬೆಳೀತು. ಹಾಗಂದ್ರೆ ಎಷ್ಟರೊಳಗೆ ಸ್ಥಾಪನೆ ಆಯ್ತು ರೀ ಸರ ಈ ಸಂಸ್ಥೆ? ಈ ಸಂಸ್ಥೆ ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತಂದರೆ 1969 ಏನಾಯ್ತು ಅಂತಂದ್ರೆ ಸ್ಥಾಪನೆ ಆಕತಿ. ಎಷ್ಟರೊಳಗೆ ರೀ? 1969 ಸ್ಥಾಪನೆ ಆಕತಿ. ಇದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕಲ್ಲ. ಹಂಗೆ ಕೇಂದ್ರ ಕಚೇರಿಯಲ್ಲಿ ಐತ್ರಿ ಸರ್ ಅಂತಂದ್ರೆ ಬೆಂಗಳೂರೊಳಗೆ ಐತಿ. ನಮ್ಮ ಬೆಂಗಳೂರು ನೋಡ್ರಿ, ನಮ್ಮ ಕರ್ನಾಟಕದೊಳಗೆ ಐತಿ. ನೆನಪಿಟ್ಕೋಬೇಕು ಇದನ್ನು. ಅರ್ಥ ಆಯ್ತು? ಯಾಕಂದ್ರೆ ಇಸ್ರೋದ ಕೇಂದ್ರ ಕಚೇರಿಯಲ್ಲಿ ಐತಿ ಅಂತಂದು ಏನು ಮಾಡ್ಯಾನ ಅಂತಂದ್ರೆ ಬಹಳ ಸತ ಕ್ವಶನ್ ಕೇಳ್ಯಾನ. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ 1969 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂತಂದ್ರೆ ಬೆಂಗಳೂರು ಒಳಗೈತಿ ಅಂತ ನಾವೇನು ಮಾಡ್ತೇವೆ ಅಂದ್ರೆ ನೋಡ್ತೀವಿ. ಹಾಗಂದ್ರೆ ಸರ ಇದ್ರೊಳಗೆ ಪ್ರಸ್ತುತ ಅಧ್ಯಕ್ಷರು ಯಾರದಾರ ಅಂತ ಕೇಳ್ತಾರ. ಯಾರದಾರ ಅಂತಂದ್ರೆ ಮೊನ್ನೆ ಚೇಂಜ್ ಆಗ್ಯಾರ. ಎಸ್ ಸೋಮನಾಥ್ ಸರ್ ಅದಾರಪ್ಪ. ಯಾರದಾರಿ? ಎಸ್ ಸೋಮನಾಥ್ ಸರ್ ಅಂತ ಅದಾರ. ಹಂಗಂದ್ರೆ ಪ್ರಸ್ತುತ ಆಯಿತು. ಪ್ರಥಮ ಅಧ್ಯಕ್ಷರು ಯಾರದಾರ ಅಂತ ಕೇಳ್ತಾರ. ಯಾರದಾರ ಅಂತಂದ್ರೆ ನಿಮಗೆ ಗೊತ್ತಿರುವಂತಹ ಒಬ್ಬ ಹೆಮ್ಮೆಯ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವ್ರು ಏನಿದ್ರು ಅಂತಂದ್ರೆ ಪ್ರಥಮ ಅಧ್ಯಕ್ಷರಿದ್ರು. ನೋಡ್ರಿ, 69 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಬೆಂಗಳೂರೊಳಗೆ ಐತಿ. ಅಧ್ಯಕ್ಷರು ಎಸ್ ಸೋಮನಾಥ್ ಪ್ರೆಸೆಂಟ್ಲಿ ಅದಾರ. ಇದ್ರ ಹಿಂದೆ ಯಾರಿದ್ರಪ್ಪ ಅಂತ ಒಂದು ಕೇಳ್ತಾರ. ಯಾರಪ್ಪ ಅಂತಂದ್ರೆ ಕೆ ಶಿವನ್ ಸರ್ ಏನಿದ್ರು ಅಂತಂದ್ರೆ ಇಸ್ರೋದ ಅಧ್ಯಕ್ಷರಿದ್ರು. ಕೈಲಾಸದೇವಂ ಶಿವನ್ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೇವಿ. ವಿಕ್ರಮ್ ಸಾರಾಭಾಯಿ ಅವ್ರು ಏನು ಮಾಡ್ರಪ್ಪ ಅಂತಂದ್ರೆ ಪ್ರಥಮ ಅಧ್ಯಕ್ಷರಿದ್ರು. ಈಗ ಯಾರದಾರಪ್ಪ ಅಂತಂದ್ರೆ ಎಸ್ ಸೋಮನಾಥ್ ಸರ್ ಅವ್ರು ಏನದಾರಪ್ಪ ಅಂತಂದ್ರೆ ಈ ಇಸ್ರೋ ಸಂಸ್ಥೆಯ ಅಧ್ಯಕ್ಷರು ಅದಾರ. ಇನ್ನು ನೆಕ್ಸ್ಟು ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇಸ್ರೋದೊಳಗೆ ಮೂಲತವಾಗಿ ಏನು ಬರ್ತಾವಪ್ಪ ಅಂತಂದ್ರೆ ರಾಕೆಟ್ಗಳು ಬರ್ತಾವೆ. ಮತ್ತೇನು ಬರ್ತಾವ ಅಂತಂದ್ರೆ ಉಪಗ್ರಹಗಳು ಬರ್ತಾವೆ. ಅರ್ಥ ಆಯ್ತು? ರಾಕೆಟ್ಗಳು ಬರ್ತಾವ, ಉಪಗ್ರಹಗಳು ಬರ್ತಾವ. ಇವನೇನು ಮಾಡೋದಪ್ಪ ಅಂತಂದ್ರೆ ಈ ರಾಕೆಟ್ಗಳನ್ನು ಯಾವ ಉಡಾವಣೆ ಮಾಡುವಂತಹ ಕೇಂದ್ರ ಎಲ್ಲದವ್ರಿ ಸರ ಅಂತ ಏನು ಮಾಡ್ತಾನಂದ್ರೆ ಕ್ವಶನ್ ಕೇಳ್ತಾನೆ. ಹಾಗಂದ್ರೆ ಸರ್ ರಾಕೆಟ್ ಉಡಾವಣೆ ಮಾಡುವಂತಹ ಕೇಂದ್ರಗಳು ಎಲ್ಲೆಲ್ಲದವ್ರಿ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ 2 ಅಂತಲ್ಲಿ ಏನು ಮಾಡವಪ್ಪ ಅಂತಂದ್ರೆ ರಾಕೆಟ್ ಉಡಾವಣೆ ಮಾಡುವಂತಹ ಕೇಂದ್ರಗಳದವು. ಒಂದು ಎಲ್ಲಿಪ್ಪ ಅಂತಂದ್ರೆ ಸರ್ ನಿಮಗೆ ಗೊತ್ತಿರಬೇಕು, ಶ್ರೀಹರಿಕೋಟ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ತುಂಬಾ ಅಂತ ನೋಡ್ತೀವಿ.
ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸರ, ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಈ ಶ್ರೀಹರಿಕೋಟ ಅನ್ನೋದು ಎಲ್ಲಿ ಬರ್ತದೆ ಅಂದರೆ ಯಾವ ರಾಜ್ಯದೊಳಗೆ ಕಂಡು ಬರ್ತತಿ ಅಂತ ಆಂಧ್ರ ಪ್ರದೇಶ ರಾಜ್ಯದೊಳಗೆ ಏನು ಮಾಡ್ತದೆ ಅಂತಂದ್ರೆ ಕಂಡು ಬರ್ತತಿ. ಯಾವ ಆಂಧ್ರ ಪ್ರದೇಶ. ಈ ತುಂಬ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಕೇರಳ ಅಂತ ನಾವೇನು ಮಾಡ್ತೇವೆ ಅಂದ್ರೆ ನೋಡ್ತೀವಿ. ಇಲ್ಲಿ ಕ್ವಶನ್ ಅರೈಸ್ ಆಕತಿ, ಸರ ನೀವು ಹೇಳ್ತೀರಿ ಹರಿಕೋಟ ಅಂತ ಹೇಳ್ತೀರಿ ಆಂಧ್ರ ಪ್ರದೇಶ ರಾಜ್ಯದೊಳಗೆ ಕಂಡು ಬರ್ತದೆ ಅಂತ ಹೇಳ್ತೀರಿ, ಇನ್ನೊಂದು ಹೇಳ್ತೀರಿ ತುಂಬ ಕೇರಳ ಅಂತ ಕೇರಳ ರಾಜ್ಯದೊಳಗೆ ಕಂಡು ಬರ್ತೈತೆ ರೀ. ನಿಮಗೆಲ್ಲ ಗೊತ್ತಿರಬೇಕು ಭಾರತ ಅನ್ನುವಂತಹ ಒಂದು ದೇಶ ಯಾಕ್ರಿ ಸರ ಎಲ್ಲ ಒಂದು ಮಹಾರಾಷ್ಟ್ರ ಬಿಟ್ಟು ಮಧ್ಯಪ್ರದೇಶವನ್ನು ಬಿಟ್ಟು ಮ್ಯಾಲ ಜಮ್ಮು ಕಾಶ್ಮೀರನ್ನು ಬಿಟ್ಟು ಇದೇ ಪ್ಲೇಸ ಯಾಕೆ ಸೆಲೆಕ್ಟ್ ಮಾಡಿದ್ರಿ, ಯಾಕ್ರಿ ಇವನ ಪ್ಲೇಸ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತಂದು ನಾವು ಕೇಳಬಹುದು. ಯಾಕಂದ್ರೆ ಅದಕ್ಕೊಂದು 4 ರೀಸನ್ಗಳನ್ನ ನಾವೇನು ಮಾಡ್ಕೊಂತೇವೆ ಅಂದರೆ ಹೇಳ್ತೀವಿ. ಅದ್ರಾಗ ಫಸ್ಟ್ ಒನ್ ಏನ್ರಿ ಅಂತಂದ್ರೆ ನೆನಪಿರ್ಲಿ, ಇದೇನಪ್ಪ ಅಂತಂದ್ರೆ ಭೂಮಿಯ ನಡುವೆ ಏನೈತೆ ಅಂದ್ರೆ ಸಮಭಾಜಕ ವೃತ್ತ. ನಮ್ಮ ಭಾರತ ದೇಶ ಎಲ್ಲಿ ಬರ್ತೈತೆ ಅಂದ್ರೆ ಇಲ್ಲಿ ಕಂಡು ಬರ್ತೈತಿ. ಫಸ್ಟ್ ರೀಸನ್ ಏನೈತಪ್ಪ ಅಂದ್ರೆ ಸಮಭಾಜಕ ವೃತ್ತಕ್ಕೆ ಏನೈತೆ ಅಂತಂದ್ರೆ ಸಮೀಪ ಇರುವುದರಿಂದ ಭಾರತ ದೇಶದ ಶ್ರೀಹರಿಕೋಟ ಮತ್ತು ತುಂಬಾದಲ್ಲಿರ್ತಕ್ಕಂಥ ಕೇರಳ ಸಮಭಾಜಕ ವೃತ್ತಕ್ಕೆ ಏನೈತಪ್ಪ ಅಂತಂದ್ರೆ ಸಮೀಪ ಐತಿ. ಸಮಭಾಜಕ ವೃತ್ತಕ್ಕೆ ಸಮೀಪ ಇರೋದ್ರಿಂದ ಅಲ್ಲಿ ಏನಕತಿ ಅಂತಂದ್ರೆ ಗುರುತ್ವ ವೇಗೋತ್ಕರ್ಷ ಏನಕತಿ ಅಂತಂದ್ರೆ ಅಥವಾ ಗ್ರಾವಿಟಿ ಗುರುತ್ವ ವೇಗೋತ್ಕರ್ಷ ಏನಕತ್ತ ಅಂತಂದ್ರೆ ಹೆಚ್ಚಾಕತಿ. ಅದಕ್ಕೆ ಏನಾಕತ್ತಪ್ಪ ಅಂತಂದ್ರೆ ರಾಕೆಟ್ ಹೋಗುವಂಥ ಸ್ಪೀಡ್ ಏನಕತ್ತಂತಂದ್ರೆ ಹೆಚ್ಚಿಗೆ ಆಕತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡ್ರೆ. ಮತ್ತು ಇನ್ನೊಂದು ರೀಸನ್ ಹೇಳಬೇಕು ಅಂತಂದ್ರೆ, ಎರಡನೇ ರೀಸನ್ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ರಾಕೆಟ್ ಒಳಗೆ ಏನಾದರೂ ಲೋಪದೋಷಗಳನ್ನು ಕಂಡು ಬಂದ್ರೆ, ಯಾಕಂದ್ರೆ ನೋಡ್ರಿ ನಾವು ಈಗ ಮಾಡಿರ್ತೇವೆ ಏನಾರ ಆಯ್ತಪ್ಪ ಅದು ನೈಸರ್ಗಿಕ ನಿಯಮ. ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಇಲ್ಲೇ ಏನೈತಪ್ಪ ಅಂತಂದ್ರ ಅರಬ್ಬಿ ಸಮುದ್ರ ಐತಿ, ಇಲ್ಲೇ ಬಂಗಾಳ ಕೊಲ್ಲಿ ಐತಿ. ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಲಾಂಚ್ ಮಾಡಿದ್ವಿ ಏನಕತಿ ಅಂತಂದ್ರೆ ಇಲ್ಲಿ ಬಂದು ಬೀಳ್ತಾವ. ಇದು ಏನಪ್ಪಾ ಅಂದ್ರೆ ಎರಡನೇದ್ದು ಏನ ಲೋಪದೋಷಗಳು ಏನಾದರೂ ಕಂಡು ಬಂದ್ರೆ ರಾಕೆಟ್ ಒಳಗೆ ಅವು ಏನಪ್ಪಾ ಅಂತಂದ್ರೆ ಈ ಕಡೆ ಸಮುದ್ರಗಳದವ, ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತದಪ್ಪ ಅಂತಂದ್ರೆ ಸಮುದ್ರಕ್ಕೆ ಬಂದು ಬೀಳ್ತವು ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತವಪ್ಪ ಅಂದ್ರೆ ಲೋಪದೋಷಗಳು ರಾಕೆಟ್ನಲ್ಲಿ ಕಂಡು ಬಂದರೆ ಅವಾಗೇನು ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡೀವಿ ಅಂತಂದ್ರೆ ಈ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡೀವಿ. ಇನ್ನು ನೆಕ್ಸ್ಟ್ ಮೂರನೇದ್ದು ಹೇಳ್ಬೇಕಂತಂದ್ರೆ ಸರ ಏನ್ರಿ ಅಂತಂದ್ರೆ ನಮಗ ವಿರುದ್ಧವಾಗಿರ್ತಕ್ಕಂತಹ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಚೀನಾ ರಾಷ್ಟ್ರಗಳು ನಾವೇನಾದರೂ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡೋದಾಗಲಿ ಅಥವಾ ಏನಾದರೂ ಒಂದು ಪ್ರವೃತ್ತಿ ಮಾಡುವುದರಾಗಲಿ ಅಥವಾ ನಾವು ಪರೀಕ್ಷೆ ಮಾಡುವುದರಾಗಲಿ ನಮ್ಮ ಒಂದು ಈ ರಾಜ್ಯವನ್ನು ದೂರದವ ಅವ್ರಿಗೆ ಕಾಣಿಸಂಗಿಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದ್ರೆ ದೂರ ಇರುವುದರ ಕಾರಣದಿಂದ ನಾವೇನು ಮಾಡೇವಿ ನೋಡೇವಿ. ಇನ್ನು ಇವನ್ನೆಲ್ಲಾನು ಬಿಟ್ಟು KS 2020 ಕ್ವಶನ್ ಕೇಳ್ಯಾನ, ನೆನಪಿಡ್ಬೇಕು. ಯಾಕೆ ಅದ ಸೆಲೆಕ್ಟ್ ಮಾಡಾಕ ಅಂತಂದ್ರೆ ನೆನಪಿಡ್ಬೇಕು, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಣೆ ಮಾಡ್ತತಿ. ಪರಿಭ್ರಮಣೆ ಮಾಡುವುದರಿಂದ ಏನಪ್ಪಾ ಅಂತಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಏನು ಮಾಡ್ತಪ್ಪ ಅಂತಂದ್ರೆ ಪರಿಭ್ರಮಣೆ ಮಾಡ್ತತಿ. ಪರಿಭ್ರಮಣೆ ಮಾಡೋದ್ರಿಂದ ಹೋಗುವಂತಹ ರಾಕೆಟ್ ಸ್ಪೀಡ್ ಏನಕ್ಕತ್ತಂತಂದ್ರೆ ಹೆಚ್ಚಿಗೆ ಆಕತ್ತಂತ. ಏನ್ರಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಏನು ಮಾಡ್ತತ್ರಿ ಪರಿಭ್ರಮಣ ಮಾಡ್ತತಿ. ಪರಿಭ್ರಮಣ ಮಾಡೋದ್ರಿಂದ ಏನಕ್ಕತ್ತಪ್ಪ ಅಂತಂದ್ರೆ ಹೋಗುವಂತಹ ಒಂದು ರಾಕೆಟ್ ಸ್ಪೀಡ್ ಏನಕತಿ ಅಂತಂದ್ರೆ ಹೆಚ್ಚಿಗೆ ಆಕತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ರಪ್ಪ ಅಂತಂದ್ರೆ ಯುವ ಪ್ಲೇಸನ್ನ ಏನು ಮಾಡ್ಯಾರ ಅಂದ್ರೆ ಸೆಲೆಕ್ಟ್ ಮಾಡ್ಯಾರ. ಮತ್ತು ನಿಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇವೆಲ್ಲ ನೋಡಿದ್ರಿ ನೀವು, ಒಂದು ಶ್ರೀಹರಿಕೋಟ. ಮತ್ತು ಸರ ಈ ಶ್ರೀಹರಿಕೋಟಕ್ಕೆ ನಾವು ಏನಂತ ಅಂತಂದ್ರೆ ಒಂದು ಹೆಸರನ್ನು ನಾಮಕರಣ ಮಾಡೀವಿ. ಏನಂತ ನಾಮಕರಣ ಮಾಡೀವ್ರಿ ಸರ ಅಂತಂದ್ರೆ ಶ್ರೀಹರಿಕೋಟದಲ್ಲಿ ಇರ್ತಕ್ಕಂತಹ ಒಂದು ಏನು ರಾಕೆಟ್ ಉಡಾವಣೆ ಮಾಡೋ ಕೇಂದ್ರಕ್ಕೆ ಏನಂತ ಹೆಸರಿಟ್ಟೇವೆ ಅಂತಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ ನಾವು. ಏನ್ರಿ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ. ಯಾಕ್ರಿ ಸರ್ ಅವ್ರ ಹೆಸರು ಯಾಕೆ ಇಟ್ರಿ ಅಂತ ಕೇಳಿದ, ಯಾಕಂದ್ರೆ ಸತೀಶ್ ಧವನ್ ಸರ್ ಅವರು ಇಸ್ರೋದಲ್ಲಿ ಸತತವಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ಯಾರ. ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಅನೇಕ ಯೋಜನೆಗಳನ್ನು ಏನು ಮಾಡ್ರಪ್ಪ ಅಂತಂದ್ರೆ ಸಕ್ಸಸ್ಸನ್ನು ಕಾಣಿಸ್ಯಾರ. ಈ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡೇವಪ್ಪ ಅಂತಂದ್ರೆ ಸತೀಶ್ ಧವನ್ ಅವರ ಸವಿನೆನಪಿಗಾಗಿ ನಾವೇನಂತ ಹೆಸರಿಟ್ಟೇವಿ ಅಂತಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತಂದು 2002ರಿಂದ ನಾವೇನು ಮಾಡೇವಪ್ಪ ಅಂತಂದ್ರೆ ಮರುನಾಮಕರಣ ಮಾಡೇವಿ. ಯಾಕಂದ್ರೆ 2001 ಅವರು ಡೆತ್ ಆಯಿದ್ರು. ಅವರ ಒಂದು ಹೆಸರು ಮುಂಬರುವಂತಹ ಪೀಳಿಗೆಗೂ ನೆನಪಿಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಶ್ರೀಹರಿಕೋಟದಲ್ಲಿ ಇರ್ತಕ್ಕಂತಹ ಈ ಒಂದು ರಾಕೆಟ್ ಉಡಾವಣೆ ಕೇಂದ್ರಕ್ಕೆ ನಾವು ಸತೀಶ್ ಧವನ್ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಹೆಸರಿಟ್ಟಿವಿ.
ನೋಡ್ತೀವಿ. ಇನ್ನು ನೆಕ್ಸ್ಟು ಈ ಒಂದು ಇನ್ನೊಂದಿಷ್ಟು ಕೇಳೋಣ, ಈ ಶ್ರೀಹರಿಕೋಟದ ಮಗ್ಲಕ್ಕೆ ಯಾವ ಒಂದು ಸರೋವರ ಐತಿ ಅಂತ ಕೇಳೋಣ. ನೆನಪಿಟ್ಕೋಬೇಕು, ಪುಲಿಕಾಟ್ ಸರೋವರ ಅನ್ನೋದು ಏನೈತಪ್ಪ ಅಂತಂದ್ರೆ ಅದ್ರ ಸಮೀಪ ಇರೋದು ಅಂತ ಕೇಳಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ತುಂಬಾ ಅಂತ ನಾವು ನೋಡ್ತೀವಿ. ಏನ್ರಿ ಸರ ಇದು ತುಂಬಾ ಅಂತಂದ್ರೆ ಇದು ಕೂಡ ಇವತ್ತು ವಿಕ್ರಮ್ ಸಾರಾಭಾಯಿ ಅವರು ದೇಶದೊಳಗೆ ಈ ಸಂಸ್ಥೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಉದ್ದೇಶಿಸಿ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು ನಮಗೆ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಇಸ್ರೋ ಮೂಲ ಸ್ಥಾಪನೆಗೆ ಕಾರಣ ಯಾರಂತಂದ್ರೆ ನಮ್ಮ ವಿಕ್ರಮ್ ಸಾರಾಭಾಯಿ ಅವರು. ಅವರ ಒಂದು ಸವಿ ನೆನಪಿಗಾಗಿ 1972 ಏನಂತ ಹೆಸರಿಟ್ಟಿವಪ್ಪ ಅಂದ್ರೆ ವಿಕ್ರಮ್ ಸಾರಾಭಾಯಿ ಲಾಂಚಿಂಗ್ ಸ್ಟೇಷನ್ ಅಂತ ನಾವೇನು ಮಾಡಿದೀವಿ ಅಂತಂದ್ರೆ ಹೇಳಿದೀವಿ. ಅರ್ಥ ಆಯ್ತು. ಇದು ಏನಪ್ಪಾ ಅಂತಂದ್ರೆ ಇವಕ್ಕೆ ಹೆಸರಿಡಾಕ ಕಾರಣ ಏನಪ್ಪಾ ಅಂತಂದ್ರೆ ಇದು ಯಾಕ್ರಿ ಸರ ಯುವ ಪ್ಲೇಸ್ನ ಸೆಲೆಕ್ಟ್ ಮಾಡಾಕನ ಅಂದ್ರೆ ಇದು ನೆನಪಿಟ್ಕೋಬೇಕು. ಐ ರಿಪೀಟ್ ಒನ್ಸ್ ಅಗೇನ್, ಒಂದು ಏನಪ್ಪಾ ಅಂದ್ರೆ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ, ಗುರುತ್ವಾಕರ್ಷ ಕಡಿಮೆ ಐತಿ, ಹೋಗುವಂಥ ಸ್ಪೀಡ್ ಹೆಚ್ಚಿಗೆ ಆಕತಿ. ಎರಡನೇದು ಏನಪ್ಪಾ ಅಂತಂದ್ರೆ ಏನಾದರೂ ಆ ರಾಕೆಟ್ನೊಳಗೆ ಲೋಪದೇಶಗಳು ಕಂಡು ಬಂದ್ರೆ ಆ ಲೋಪದೋಷಗಳನ್ನು ಕಂಡು ಬಂದ್ರೆ ಆ ಕಡೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಐತಿ, ಅವು ಬಂದು ಬೀಳ್ತವು ಅನ್ನೋದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಮಾಡ್ತೈತೆ ಅಂತಂದ್ರೆ ಪರಿಭ್ರಮಣೆ ಮಾಡ್ತೈತಿ. ಪರಿಭ್ರಮಣೆ ಮಾಡೋದ್ರಿಂದ ಹೋಗುವಂತಹ ರಾಕೆಟ್ ಸ್ಪೀಡ್ ಏನಾಗತ್ತೆ ಅಂತಂದ್ರೆ ಹೆಚ್ಚಿಗೆ ಆಕತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡೇವಪ್ಪ ಅಂತಂದ್ರೆ ಈ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡೇವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಮಭಾಜಕ ವೃತ್ತಕ್ಕೆ ಸಮೀಪ ಆಯ್ತು, ಗುರುತ್ವ ಆಯ್ತು, ಲೋಪದೋಷಗಳಾಯ್ತು. ನಮ್ಮ ಅಪೋಸಿಟ್ ರಾಷ್ಟ್ರಗಳಾಗಿರ್ತಕ್ಕಂತಹ ಚೀನಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಆ ಒಂದು ದೇಶಗಳು ನಮ್ಮನ್ನು ಬಿಟ್ಟು ಏನದವಪ್ಪ ಅಂತಂದ್ರೆ ದೂರದವು, ನಾವೇನೋ ಮಾಡಿದ್ದು ಕಾಣಂಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಸೆಲೆಕ್ಟ್ ಮಾಡೇವಿ. ಅದರೊಳಗೆ ಎರಡು ಇಂಪಾರ್ಟೆಂಟ್ ಯಾವ್ಯಾವು ಅಂತಂದ್ರೆ ಇದೊಂದ್ರಿ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ, ಮತ್ತೇನಪ್ಪ ಅಂತಂದ್ರೆ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಭೂಮಿ ಪಶ್ಚಿಮದಿಂದಕ್ಕೆ ಪೂರ್ವದಿಂದ ಪರಿಭ್ರಮಣೆ ಮಾಡ್ತತಿ ಅನ್ನೋ ಒಂದು ಉದ್ದೇಶಕ್ಕೆ. ಅರ್ಥ ಆಯ್ತು. ಇದು ಏನಪ್ಪಾ ಅಂತಂದ್ರೆ ಇಸ್ರೋದು. ಮತ್ತೆ ಸರ ಇದ್ರೊಳಗೆ ಏನ್ ನೋಡ್ಬೋದ್ರಿ ಅಂತಂದ್ರೆ ಈ ಇಸ್ರೋದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ರಾಕೆಟ್ ಅನ್ನ ಉಡಾವಣೆ ಮಾಡ್ತೀವಿ. ರಾಕೆಟ್ ಜೊತೆಗೆ ಏನ್ ಇಟ್ಟಿರ್ತೇವೆ ಅಂದ್ರೆ ಉಪಗ್ರಹಗಳನ್ನ ಇಟ್ಟಿರ್ತೇವಿ. ಈ ಉಪಗ್ರಹಗಳನ್ನ ಉಪಗ್ರಹಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿಂದ ಅವನೇನ್ ಮಾಡೋದು ಅಂತಂದ್ರೆ ಮೇಂಟೈನ್ ಮಾಡ್ಬೋದು. ಅಂದ್ರೆ ಈ ಕಕ್ಷೆ ಒಳಗೆ ಕುಂದಿರ್ಬೇಕು, ಈ ತರ ಆಗ್ಬೇಕು, ಈ ತರ ಇಲ್ಲ ಅಂತ ಅನ್ನೋದು. ಹಂಗ ಈ ಉಪಗ್ರಹಗಳನ್ನ ಪರಿವೀಕ್ಷಣೆ ಮಾಡಲು ಅಥವಾ ಈ ಉಪಗ್ರಹಗಳನ್ನ ಪರಿಗಣಿಸಲು ನಮ್ಮಲ್ಲಿ ಏನದಪ್ಪ ಅಂತಂದ್ರೆ 2 ಕೇಂದ್ರಗಳದವ. ಒಂದೇದು ಯಾವುದಪ್ಪ ಅಂತಂದ್ರೆ ಹಾಸನ. ಎಲ್ಲಿರಿ? ಹಾಸನ. ಇದು ನಮ್ಮ ಕರ್ನಾಟಕ. ನೆನ್ಪಿಟ್ಕೋಬೇಕು ಸ್ಪರ್ಧಾರ್ಥಿಗಳೇ. 1982 ಏನು ಮಾಡಿದ್ವು ಅಂತಂದ್ರೆ ಇದು ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಭೂಪಾಲ್ ಅಂತ ಕರಿತೀವಿ ನಾವು. ಯಾವುದು? ಭೂಪಾಲ್. ಯಾವ್ದ್ರಿ? ಭೂಪಾಲ್. ಎಲ್ಲಿ ಕಂಡು ಬರ್ತೈತಿ ಅಂತ ಕೇಳಿದ್ರೆ ಮಧ್ಯಪ್ರದೇಶದೊಳಗೆ ಏನು ಮಾಡ್ತೈತೆ ಅಂತಂದ್ರೆ ಕಂಡು ಬರ್ತೈತಿ. ಇವೆರಡೂ ಏನಪ್ಪ ಅಂದ್ರೆ ಹೋಗಿರ್ತಕ್ಕಂಥ ಉಪಗ್ರಹಗಳು ಯಾವ ಕಕ್ಷೆ ಒಳಕ್ಕಂತವು ಅವನೇನಪ್ಪ ಅಂದ್ರೆ ಯಾವ ಕಕ್ಷೆ ಒಳಗೆ ಕುಂದಿರ್ಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ನಾವೇನು ಮಾಡ್ತೀವಿ ಅಂದ್ರೆ ಕಂಟ್ರೋಲ್ ಫೆಸಿಲಿಟಿ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಆ ಕಂಟ್ರೋಲ್ ಮಾಡುವ ಅಥವಾ ನಿಯಂತ್ರಣ ಮಾಡುವಂಥ ಕೇಂದ್ರಗಳು ಯಾವ್ಯಾವ ರೀ ಸರ್ ಅಂತ ಕೇಳಿದ್ರೆ ಒಂದು ಹಾಸನ 1982. ಇನ್ನೊಂದು ಯಾವುದಪ್ಪ ಅಂದ್ರೆ ಭೂಪಾಲ್. ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮಧ್ಯಪ್ರದೇಶದೊಳಗೆ ಏನು ಮಾಡ್ತೈತಿ ಕಂಡು ಬರ್ತೈತಿ. ಇವತ್ತು ನೋಡ್ರಿ, ಈ ಇಸ್ರೋ ಸಂಸ್ಥೆ ಇವತ್ತು ಇರಲಿಲ್ಲ ಅಂದ್ರೆ ಇವತ್ತು ನಮ್ಮ ಕಡೆ ಉಪಗ್ರಹಗಳು ಇರ್ತಿದ್ದಿಲ್ಲ, ರಾಕೆಟ್ ಇರ್ತಿದ್ದಿಲ್ಲ, ಅಥವಾ ಹೊಸ ಟೆಕ್ನಾಲಜಿಗಳು ನಮ್ಗೆ ಗೊತ್ತಾಕಿದ್ದಿಲ್ಲ. ಅದಕ್ಕೆ ಅವಿಸ್ಮರಣೀಯವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಸ್ಥೆಗಳು ಏನು ಮಾಡ್ಯವಪ್ಪ ಅಂತಂದ್ರೆ ದೇಶವನ್ನ ಅಭಿವೃದ್ಧಿ ಆಗಕ್ಕೆ ಏನಾಗ್ಯವ ಅಂದ್ರೆ ಬಹಳ ಏನಾಗ್ಯವ ಅಂತಂದ್ರೆ ಹೆಲ್ಪ್ ಆಗ್ಯವು. ಆ ಒಂದು ಉದ್ದೇಶಕ್ಕಾಗಿ ಇದು ಒಂದು ಇಸ್ರೋ ಸಂಸ್ಥೆ. ಇದರ ಇನ್ ಡೀಟೇಲ್ ಆಗಿ ನಾವೆಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸ್ಪೇಸ್ ಟೆಕ್ನಾಲಜಿ ಅಂತ ನೋಡ್ತೀವಿ. ಅದ್ರೊಳಗೆ ಏನು ಮಾಡ್ತೀವಿ ಅಂತಂದ್ರೆ ಕಲಿತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಸ್ಪೇಸ್ ಆದ್ಮೇಲೆ ಇನ್ನು ನೆಕ್ಸ್ಟ್ ಬರುವಂತಹ ಸಂಸ್ಥೆ ಯಾವುದಪ್ಪ ಅಂತಂದ್ರೆ DRDO ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಏನ್ರಿ? DRDO ಅಂತ ನಾವು ಕರಿತೀವಿ. ಅಂತ ಕೇಳಿದಾಗ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೇವೆ ನಾವು. ಏನ್ರಿ ಸರ ಈ DRDO? ಡಿಫೆನ್ಸ್ ಹೇಳ್ತೈತಿ, ರಕ್ಷಣಾ ಮತ್ತು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕನ್ನಡದೊಳಗೆ ಏನ್ ಮಾಡ್ತೇವೆ ಅಂದ್ರೆ ಕರಿತೈತಿ. ಏನ್ ಮಾಡ್ತೈತ್ರಿ ಇದು? ಎಷ್ಟೊಳಗೆ ಸ್ಥಾಪನೆ ಆಯ್ತು ಅಂತಂದ್ರೆ 1958 ಸ್ಥಾಪನೆ ಆಕತಿ. ಹಂಗಂದ್ರೆ ಸರ ಅದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕಲ್ಲ. ಹಂಗ ಕೇಂದ್ರ ಕಚೇರಿ ಅನ್ನೋದು ಎಲ್ಲೈತಿ ಅಂತಂದ್ರೆ ಸರ ನವದೆಹಲಿ ಒಳಗೆ ಏನೈತಿ ಅಂತಂದ್ರೆ ಈ DRDO ಏನೈತಿ ಅಂತಂದ್ರೆ ಕೇಂದ್ರ ಕಚೇರಿ ಏನೈತಿ ಅಂತಂದ್ರೆ
ಅಂತಂದ್ರೆ ಐತಿ. ಹಂಗಂದ್ರೆ ಸರ ಈ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀರಿ, ಪ್ರಥಮ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದರೆ ನಾವು ಯಾರಂತ ಹೆಸರು ಹೇಳ್ಬೇಕ್ರಿ ಅಂತಂದರೆ ಅವಿನಾಶ್ ಚಂದರ್ ಅವ್ರು ಏನಾಗಿದ್ರು ಅಂತಂದರೆ ಪ್ರಥಮವಾಗಿ ಅಧ್ಯಕ್ಷರಾಗಿದ್ರು. ಯಾರೀ? ಅವಿನಾಶ್ ಚಂದರ್. ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರದಾರ ಅಂತ ಕೇಳ್ತಾರ. ಯಾರದಾರ ಅಂತಂದರೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಡಾಕ್ಟರ್ ಜಿ ಸತೀಶ್ ರೆಡ್ಡಿ. ಎರಡನೇ ಕಲಾಂ ಅಂತಲೂ ಕರಿತೀವ್ರಿ ಸರ ಇವ್ರಿಗೆ. ಯಾಕಂದ್ರೆ ಇವತ್ತು ದೇಶ ಅಭಿವೃದ್ಧಿಯಲ್ಲಿ ಪಥದಲ್ಲಿ ಸಾಗ್ತತಿ ಅಂತಂದ್ರೆ ಇವ್ರದ್ದು ಒಂದು ಕೊಡುಗೆ ಬಹಳ ಐತ್ರಿ. ಇವ್ರದ್ದು ಇವತ್ತು ಆ ಒಂದು ಉದ್ದೇಶಕ್ಕಾಗಿ ನಾವು ದೇಶದೊಳಗೆ ಎರಡನೇ ಕಲಾಂ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವ್ರನ್ನ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇದು ಏನಪ್ಪ ಅಂತಂದ್ರೆ ನೆನಪಿಡ್ಬೇಕು ಸ್ಪರ್ಧಾರ್ಥಿಗಳೇ, ಇವತ್ತೆಲ್ಲ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇದೊಂದು ನೋಡ್ರಿ, ನಮ್ಮ ಭಾರತ ಜಗತ್ತಿನೊಳಗೆ ಅಂದ್ರೆ ಇದೊಂದು ಭಾರತ ದೇಶ ಅಂತ ತಿಳ್ಕೊರಿ. ಈ ಭಾರತ ದೇಶದೊಳಗೆ ಇವತ್ತು ನಾವು ಕೋಟ್ಯಾಂತರ ಜನಸಂಖ್ಯೆ ಐತಿ. 120 ಕೋಟಿಗಿಂತ ಅಧಿಕ ಜನಸಂಖ್ಯೆ ಐತಿ 2011 ಜನಗಣತಿ ಪ್ರಕಾರ ನೋಡಿದಾಗ. ಈ ಭಾರತ ದೇಶವನ್ನು ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಸಂರಕ್ಷಣೆ ಮಾಡ್ಕೋಬೇಕಂತಂದ್ರೆ ನಮ್ಮ ಗಡಿಯಲ್ಲಿ ಏನು ಮಾಡಕತ್ತಾರ ಅಂತಂದ್ರೆ ಲಕ್ಷಾಂತರ ಜನ ಸೈನಿಕರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಕೆಲಸ ಮಾಡಕತ್ತಾರ. ಏನು ಮಾಡಕತ್ತಾರ ಲಕ್ಷಾಂತರ ಜನ ಏನು ಮಾಡಕತ್ತಾರ ಅಂತಂದ್ರೆ ಕೆಲಸ ಮಾಡಕತ್ತಾರ. ಈ ಲಕ್ಷಾಂತರ ಜನಕ್ಕೆ ಏನು ಮಾಡ್ಬೇಕಂತಂದ್ರೆ ಗಡಿಯನ್ನು ಕಾಯಕತ್ತಾರ. ಆ ಗಡಿಯನ್ನು ಕಾಯುವಂಥವ್ರಿಗೆ ಯುದ್ಧ ವಿಮಾನಗಳು, ಪಿಸ್ತೂಲ್ಗಳು ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೊಡುವಂತಹ ಏಕೈಕ ಸಂಸ್ಥೆ ಯಾವುದು ಅಂತಂದ್ರೆ DRDO ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಯಾಕಂದ್ರೆ ನೋಡ್ರಿ, ಇವತ್ತು ನಾವು ಗಡಿ ಒಳಗೆ ನಿಂತೇವಿ ಅಂತ ತಿಳ್ಕೊರಿ, ಗಡಿ ಒಳಗೆ ನಮ್ಮ ಕಡೆ ಹಂಗೆ ನಿಂತ್ರ ಆಗೋದಿಲ್ರಿ. ಯಾಕಂದ್ರೆ ನಮ್ಮಲ್ಲಿ ಶಸ್ತ್ರಾಸ್ತ್ರಗಳಿದ್ರೆ ಅಪೋಸಿಟ್ ರಾಷ್ಟ್ರಗಳು ನಮ್ಮನ್ನು ಹೆದರ್ತಾವೆ. ಏನು ಶಸ್ತ್ರಾಸ್ತ್ರಗಳು ಇರಲಿಲ್ಲ ಅಂತಂದ್ರೆ ನಮ್ಮನ್ನೇನು ಮಾಡ್ತಾರ ಅಂತಂದ್ರೆ ನಮ್ಮನ್ನು ನೋಡುವಂತಹ ದೃಷ್ಟಿನ ಬೇರೆ ಆಕತಿ. ಆ ದೃಷ್ಟಿನ ಬೇರೆ ಇದ್ದದಕ್ಕೆ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಡೀ ದೇಶದೊಳಗೆ ಇವತ್ತು 120 ಕೋಟಿ ಜನಸಂಖ್ಯೆ ಐತಲ್ಲ, ಈ 120 ಕೋಟಿ ಜನಸಂಖ್ಯೆ ಅಧಿಕ ಜನಸಂಖ್ಯೆ ಐತಲ್ಲ, ಇವತ್ತು ಲಕ್ಷಾಂತರ ಜನ ಏನು ಮಾಡಕತ್ತಾರ ಅಂತಂದ್ರೆ ಇಲ್ಲೇ ಕೆಲಸ ಮಾಡಕತ್ತಾರ. ಯಾರು? ಅವ್ರಿಗೆ ನಾವು ಸೈನಿಕರು ಅಂತ ಕರಿತೀವಿ. ಅವ್ರು ಕೆಲಸ ಮಾಡುವುದರಿಂದ ಏನು ಮಾಡಕತ್ತತಿ ಅಂತಂದ್ರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನ ನಾವು ಆರಾಮಾಗದೇವಿ. ಈ ಊರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡುವಂತಹ ಸಂಸ್ಥೆ ಯಾವುದು ಅಂತಂದ್ರೆ DRDO. ಈ DRDOದೊಳಗೆ ಏನಪ್ಪಾ ಅಂತಂದ್ರೆ ಸಾವಿರಾರು ಜನ ಏನು ಮಾಡಕತ್ತಾರ ಅಂದ್ರೆ ಕೆಲಸ ಮಾಡಕತ್ತಾರ. ಕೆಲಸ ಮಾಡುವುದರ ಜೊತೆಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಭಾರತ ದೇಶವನ್ನು ಮುಂಚೂಣಿಯಲ್ಲಿ ಇಡಲು ಏನು ಮಾಡಕತ್ತಾರ ಅಂತಂದ್ರೆ ಹೆಲ್ಪ್ ಮಾಡಕತ್ತಾರ ಅಂತ ನಾವೇನು ಮಾಡ್ಬೋದ್ರಿ ನೋಡಿದ್ರಿ. ಇದು ಏನಪ್ಪಾ ಅಂತಂದ್ರೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಅಂತ ನಾವು ಹೇಳ್ತೇವೆ. ಯಾವುದಪ್ಪ ಅಂದ್ರೆ DRDO ಬಗ್ಗೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರೊಳಗೆ ಕ್ಷಿಪಣಿಗಳು ಅಂತ ಬರ್ತಾವ. ಕ್ಷಿಪಣಿ ಟೈಪ್ಸ್ಗಳು ಬರ್ತಾವ. ಬ್ಯಾಲಾಸ್ಟಿಕ್, ಕ್ರೂಸಿ ಕ್ಷಿಪಣಿ, ಯುದ್ಧ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಅವುಗಳನ್ನೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಡಿಫೆನ್ಸ್ ಅನ್ನುವಂತಹ ಟೆಕ್ನಾಲಜಿ ಬರ್ತೈತಿ. ಅದರೊಳಗೆ ಏನು ಮಾಡೋಣ ಅಂತಂದ್ರೆ ಇನ್ ಡೀಟೇಲ್ ಆಗಿ ಏನು ಮಾಡೋಣ ಅಂತಂದ್ರೆ ಸ್ಟಡಿ ಮಾಡೋಣ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ಬರುವಂತಹ ಸಂಸ್ಥೆ ಯಾವುದಪ್ಪ ಅಂತಂದ್ರೆ BHEL ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಏನ್ರಿ ಸರ ಇದು BHEL ಅಂತಂದ್ರೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಏನ್ರಿ? ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಈ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಹೆಸರು ಹೇಳ್ತದೆ ನೋಡ್ರಿ. ಹೆವಿ ಮೀನ್ಸ್ ಏನ್ರಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಹೆವಿ ಎಲೆಕ್ಟ್ರಾನಿಕ್ಸ್ನ ಅಂದ್ರೆ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ನ ಅವನ್ನೇನು ಮಾಡಿಕೊಡ್ತತಿ ಅಂತಂದ್ರೆ ರೆಡಿ ಮಾಡಿಕೊಡುವಂತಹ ಸಂಸ್ಥೆ ಯಾವುದು ಅಂತಂದ್ರೆ BHEL ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಅರ್ಥ ಆಯ್ತು? ಯಾವ ಸಂಸ್ಥೆ ರೀ? BHEL ಅಂತ ನೋಡ್ತೀವಿ. ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್. ಹಂಗಂದ್ರೆ ಸರ ಈ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ನೋಡ್ರಿ, ಹೆವಿ ಯಾಕಂದ್ರೆ ಅದು BEL ಮಾಡಿ ಕೊಡ್ತೈತಿ. ಅದ್ರೊಳಗೆ ಸ್ವಲ್ಪ ಹೆವಿ ಇದ್ದಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ನ ಏನು ಮಾಡಿಕೊಡ್ತೈತೆ ಅಂತಂದ್ರೆ ಈ ಒಂದು HAL BHEL ಏನು ಮಾಡಿಕೊಡ್ತೈತ್ರಿ ಅಂತಂದ್ರೆ ರೆಡಿ ಮಾಡಿಕೊಡ್ತೈತಿ. ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತ ಕೇಳ್ತಾರ. ಎಷ್ಟರೊಳಗೆ ಸ್ಥಾಪನೆ ಆಯ್ತು ಅಂತಂದ್ರೆ 1964ರೊಳಗೆ ಏನಾಯ್ತಪ್ಪ ಅಂತಂದ್ರೆ ಇದು ಸ್ಥಾಪನೆ ಆಯಿತು. ಏನ್ರಿ? 1964ರೊಳಗೆ ಏನಾಯ್ತು ಅಂತಂದ್ರೆ ಸ್ಥಾಪನೆ ಆಯಿತು. ಇದಕ್ಕೊಂದು ಕೇಂದ್ರ ಕಚೇರಿನೂ ಕೂಡ ಎಲ್ಲೈತಪ್ಪ ಅಂತ ಕೇಳಿದ್ರೆ ನವದೆಹಲಿ ಅಂತ ನಾವೇನು ಮಾಡ್ತೀವಿ ರೀ ಹೇಳ್ತೀವಿ. ಇವತ್ತು ನೋಡ್ರಿ, ಇವ ಸಂಸ್ಥೆಗಳಲ್ಲ, ಇವತ್ತು ಬಹಳಷ್ಟು ಸಂಸ್ಥೆಗಳು ಬರ್ತಾವೆ ಇಸ್ರೋದೊಳಗೆ, ಈ ಒಂದು ಸಂಸ್ಥೆ ಒಳಗೆ. ಯಾಕಂದ್ರೆ ದೇಶ ಒಂದು ಅಭಿವೃದ್ಧಿಗೊಳ್ಬೇಕಂದ್ರೆ ಅವಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಸಂಸ್ಥೆಗಳು ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಇವತ್ತು ನೋಡ್ರಿ, ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಎಲ್ಲೈತಿ ಅಂತ ಏನು ಮಾಡ್ಯಾರ ಅಂತಂದ್ರೆ ಒಂದು ಕ್ವಶನ್ ಕೇಳ್ಯಾನ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಎಲ್ಲೈತಿ ಅಂತ ಕೇಳಿದ್ರೆ ನೀವು ಹೇಳ್ಬೇಕು ಎಲ್ಲೈತಿ ಅಂತಂದ್ರೆ ಕರಗಪುರ ಅಂತ ಬರ್ತೈತ್ರಿ. ಪಶ್ಚಿಮ ಬಂಗಾಳದೊಳಗೆ ಭಾರತೀಯ ತಂತ್ರಜ್ಞಾನ
ತಂತ್ರಜ್ಞಾನ ಸಂಸ್ಥೆ ಎಲ್ಲೈತ್ರಿ ಅಂತಂದರೆ ಕರಗಪುರ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಮತ್ತು ಈ ಟೆಕ್ನಾಲಜಿಗೆ ರಿಲೇಟೆಡ್ ಇರ್ತಕ್ಕಂತಹ ಮತ್ತೊಂದು ವಿಷಯವೇನ ಅಂತ ಕೇಳಿದರೆ ಎಲ್ಲಿ ಬರ್ತೈತ್ರಿ? ಕರಗಪುರ. ಯಾವ ಪುರ? ಕರಗಪುರ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ನೆನಪಿರ್ಬೇಕು ಸ್ಪರ್ಧಾರ್ಥಿಗಳೇ, ಪ್ರತಿ ವರ್ಷ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೇ 11ಕ್ಕೆ ಏನ್ರಿ ಮೇ 11ಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ತಂತ್ರಜ್ಞಾನ ದಿನ ಅಂತ ಏನು ಮಾಡ್ತೀವಿ ಅಂತಂದ್ರೆ ಆಚರಣೆ ಮಾಡ್ತೀವಿ. ಯಾವ ದಿನ ರೀ? ತಂತ್ರಜ್ಞಾನ ದಿನ. ಯಾವ ದಿನ ರೀ? ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾವು ಮುಂದಿನ ಕ್ಲಾಸ್ನೊಳಗೆ ಹೇಳೋಣಂತ. ಈ ತಂತ್ರಜ್ಞಾನ ದಿನ ಆಚರಣೆ ಮಾಡುವುದರ ಮೂಲಕ ದೇಶವೂ ಕೂಡ ತಂತ್ರಜ್ಞಾನದಲ್ಲಿ ಮುಂದುವರೆದ ದೇಶ, ಭಾರತ ದೇಶವೂ ಕೂಡ ಪ್ರಪಂಚದೊಳಗೆ ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡ ರಾಷ್ಟ್ರ ಅನ್ನೋದು ಏನು ಮಾಡಕತ್ತಂದ್ರೆ ತಿಳಿಸ್ಕೊಟ್ಟತಿ. ಇದು ಏನಪ್ಪ ಅಂದರೆ ಮೇ 11ಕ್ಕೆ. ಮತ್ತು ಇನ್ನೂ ಏನಪ್ಪ ಅಂದರೆ ಈ ತಂತ್ರಜ್ಞಾನಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು ಒಂದು ಪ್ರಶಸ್ತಿಯನ್ನು ಕೊಡ್ತಾರ. ಯಾವ ಪ್ರಶಸ್ತಿ ಅಂತ ಕೇಳಿದರೆ ಶಾಂತಿ ಸ್ವರೂಪ ಭಟ್ನಾಗರ್ ಅಂತ ಕರಿತೀವಿ ನಾವು. ಯಾವ್ರಿ? ಶಾಂತಿ ಸ್ವರೂಪ ಭಟ್ನಾಗರ್. ಈ ಪ್ರಶಸ್ತಿಯನ್ನು ಯಾಕೆ ಇವ್ರದ ಕೊಡ್ತಾರ ಅಂತಂದ್ರೆ ಇವತ್ತು ಅತಿ ಹೆಚ್ಚು ತಂತ್ರಜ್ಞಾನದ ಯೋಜನೆಗಳನ್ನು ತಂದು ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂತಹ ಒಬ್ಬ ಶಾಂತಿ ಸ್ವರೂಪ ಭಟ್ನಾಗರ್ ಅವರ ಒಂದು ಹೆಸರಿನಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ. ಇವು ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಇವತ್ತು ಕೆಲವೊಂದಿಷ್ಟು ಸಂಸ್ಥೆಗಳು ಬಹಳಷ್ಟು ಅದಾವ. ಅದರೊಳಗೆ ಪ್ರಮುಖವಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ಥರ ಐತಿ ಏನ್ರಿ? ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ಥರ ಐತಿ ಅನ್ನೋದನ್ನ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಏನ್ರಿ ಸರ, ಈ ಭಾರತದಲ್ಲಿ ಇವತ್ತು ಎಂದಿನಿಂದಲೂ ಇವತ್ತು ದೇಶ ಪ್ರಗತಿಯಲ್ಲೇ ಐತಿ. ಯಾಕಂದ್ರೆ ನೋಡ್ರಿ, ಇವತ್ತು ಯಾವ ದೇಶನೂ ಕೂಡ ಮಾಡಲಾರ್ದಂತಹ ಅನೇಕ ಸಾಧನೆಗಳನ್ನು ನಾವು ಕಡಿಮೆ ಸಮಯದಲ್ಲಿ ಮಾಡೇವಿ. ಪ್ರಗತಿಯಲ್ಲೇ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಸಂಸ್ಥೆಗಳು ಪ್ರತಿ ವರ್ಷ ಮೇ 11ಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆ ಒಂದು ದಿನಾಚರಣೆ ಮಾಡ್ತೇವೆ. ಇವತ್ತು ನೋಡ್ರಿ, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಸ್ವಚ್ಛ ಭಾರತ ಮಿಷನ್ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ತರುವುದರ ಮೂಲಕ ದೇಶವೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇಂತಹ ಒಂದು ಸಂಸ್ಥೆಗಳು ಮಾಡಕತ್ತವು, ಇಂಥ ಒಂದು ಯೋಜನೆಗಳು ಬರಕತ್ತವ. ಇದರಿಂದ ಏನಕ್ಕತ್ತಪ್ಪ ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಪಾರದರ್ಶಕತೆಯಿಂದ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಏನ್ ಮಾಡಕತ್ತಾರ ಅಂತಂದ್ರೆ ಅವ್ರಿಗೆ ಸಿಗಾಕತ್ತವು. ಇದು ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಾವ. ಇನ್ನು ಕೆಲವೊಂದಿಷ್ಟು ಯೋಜನೆಗಳು ಬರ್ತಾವ. ಭಾರತ ಮತ್ತು ವಿಜ್ಞಾನದಲ್ಲಿ ಸಂಬಂಧಿಸಿದ ಕೆಲವೊಂದಿಷ್ಟು ಯೋಜನೆಗಳು ಬರ್ತಾವೆ. ಬಹಳಷ್ಟು ಯೋಜನೆಗಳನ್ನು ಹಾಕ್ತಾರ್ರಿ. ಅದ್ರೊಳಗೆ ನಾನು ಎಕ್ಸಾಮ್ ಪಾಯಿಂಟ್ ಒಳಗೆ ಯಾವನು ಕೇಳ್ಯಾರ ಅವನು ಉದ್ದೇಶ ಇಟ್ಕೊಂಡು ಕೆಲವೊಂದಿಷ್ಟು ಯೋಜನೆಗಳನ್ನು ಹೇಳ್ತಾನೆ ನಿಮಗೆ. ಫಸ್ಟ್ನೇದು ಯಾವುದು ಅಂತ ಕೇಳಿದರೆ ಯುರೋಪಿಯನ್ ಪರಮಾಣು ಸಂಸ್ಥೆ ಏನ್ರಿ? ಯುರೋಪಿಯನ್ ಪರಮಾಣು ಸಂಸ್ಥೆ ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೇವೆ. ಈ ಯುರೋಪಿಯನ್ ಪರಮಾಣು ಸಂಸ್ಥೆಗೆ ಏನು ಮಾಡತ್ತಪ್ಪ ಅಂತಂದ್ರೆ ಯುರೋಪಿಯನ್ ಪರಮಾಣು ಸಂಸ್ಥೆಗೆ ಏನು ಮಾಡತ್ತಪ್ಪ ಅಂತಂದ್ರೆ ದೇಶ ಏನಾಗೈತಪ್ಪ ಅಂತಂದ್ರೆ ಹೆಲ್ಪ್ ಆಗೈತಿ. ಯಾಕ್ರಿ ಸರ್ ಅಂತ ಕೇಳಿದ್ರೆ ಮೆಂಬರ್ ಆಫ್ CERN ಅಂತ ಕರಿತೇವಿ. ಮೆಂಬರ್ ಆಫ್ CERN ಅಂದ್ರೆ ಯುರೋಪಿಯನ್ ಪರಮಾಣು ಸಂಸ್ಥೆ. ಇದು ಏನ್ ಮಾಡಕತ್ತೈತ್ರಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಮೂಲ ಕಣ ಅದ್ರ ಬಗ್ಗೆ ಏನು ಮಾಡಕತ್ತಂದ್ರೆ ಸ್ಟಡಿ ಮಾಡಕತ್ತೈತಿ. ಮೂಲ ವಿನ್ಯಾಸದ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ವಿಶ್ವದ ಬಹುದೊಡ್ಡ ಅಣು ಮತ್ತು ಕಣಗಳ ಒಂದು ಪ್ರಯೋಗಾಲಯ ಇದು. ಈ ಪ್ರಯೋಗಾಲಯಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಅದೇ ಯಾವುದಪ್ಪ ಅಂದ್ರೆ ಯುರೋಪಿಯನ್ ಪರಮಾಣು ಸಂಸ್ಥೆ ಅಂತ ಕರಿತೀವಿ, ಅಥವಾ ಮೆಂಬರ್ ಆಫ್ CERN ಅಂತ ಕರಿತೀವಿ. ಏನ್ರಿ ಸರ್ CERN ಅಂದ್ರೆ ಕೌನ್ಸಿಲ್ ಆಫ್ ನ್ಯೂಕ್ಲಿಯರ್ ರಿಸರ್ಚ್, ಯುರೋಪಿಯನ್ ಕೌನ್ಸಿಲ್ ನ್ಯೂಕ್ಲಿಯರ್ ರಿಸರ್ಚ್ ಅಂತ ಕರಿತೀವಿ. ಆ ಬ್ರಹ್ಮಾಂಡದಲ್ಲಿ ಕಣಗಳು ಯಾವ ಥರ ಉತ್ಪತ್ತಿ ಆಯಿತು, ಹೆಂಗೆ ಬಂತು ಅದನ್ನು ಏನು ಮಾಡಕತ್ತಾರ ಅಂತಂದ್ರೆ ಸ್ಟಡಿ ಮಾಡಕತ್ತಾರ. ಅದಕ್ಕೆ ನಾವು ಭಾರತ ದೇಶದವ್ರು ಏನು ಮಾಡ್ಯಪ್ಪ ಅಂತಂದ್ರೆ ಅದಕ್ಕೆ ನಾವೇನು ಮಾಡೇವು ಅಂದರೆ 2016 ನವೆಂಬರ್ 21ಕ್ಕೆ ಏನು ಮಾಡೇವಪ್ಪ ಅಂತಂದರೆ ಸಹಿ ಹಾಕುವುದರ ಮೂಲಕ ಜನವರಿ 16, 2017ರಂದು CERN ಅನ್ನು ಸದಸ್ಯತ್ವವನ್ನು ಪಡ್ಕೊಂಡೇವಿ. ಈ ಸದಸ್ಯತ್ವವನ್ನು ಪಡ್ಕೋದ್ರ ಮೂಲಕ ಇವತ್ತು ನೋಡ್ರಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆವಿಷ್ಕಾರಗಳನ್ನು ನಾವೇನು ಮಾಡಕತ್ತೀವಿ ಅಂತಂದ್ರೆ ಮಾಡಕತ್ತೀವಿ. ಇದರಿಂದ ಏನಕ್ಕಂತಂದ್ರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಈ ಥರ ಹಂಚಿಕೊಳ್ಳುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಏನಪ್ಪಾ ಅಂದ್ರೆ ಏನಾದರೂ ಮುಂದೆ ತೊಂದರೆಗಳು ಬಂದವು ಅಥವಾ ನಮ್ಮ ಐಡಿಯಾಗಳನ್ನು ಅವ್ರು ಹಂಚ್ಕೊಳ್ಳೋದು, ಅವ್ರ ಐಡಿಯಾಗಳನ್ನು ನಾವು ಹಂಚ್ಕೊಳ್ಳೋದು, ಇದಕ್ಕೆ ಏನಾಗಕತ್ತೈತಿ ಅಂದ್ರೆ ಸಹಾಯ ಆಗಕತ್ತೈತಿ. ನೆನಪಿರ್ಬೇಕು ಸ್ಪರ್ಧಾರ್ಥಿಗಳೇ, ಯುರೋಪಿಯನ್ ಪರಮಾಣು ಸಂಸ್ಥೆ ಏನಪ್ಪಾ ಅಂದ್ರೆ ಅತಿ ದೊಡ್ಡ ಬ್ರಹ್ಮಾಂಡದ ಮೂಲ ಕಣವನ್ನು ಪತ್ತೆ ಹಚ್ಚಿರ್ತಕ್ಕಂಥ ಸಂಸ್ಥೆ. ಅದಕ್ಕೆ ನಮ್ಮ ದೇಶ ನವೆಂಬರ್ 21, 2016 ಒಳಗೆ ಏನಾಗತ್ತಂದ್ರೆ ಸದಸ್ಯತ್ವಕ್ಕೆ ಸಹಿ ಹಾಕಿ 17ಕ್ಕೆ ಸದಸ್ಯತ್ವವನ್ನು ಪಡ್ಕೊಂಡತಿ ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ
ದೇವಸ್ಥಳ ದ್ಯುತಿ ದೂರದರ್ಶಕ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಏನ್ರಿ ಸರ, ಉತ್ತರಾಖಂಡದ ನೈನಿತಾಲ್ ಅನ್ನುವಂತಹ ಒಂದು ಪ್ರದೇಶ ಬರ್ತೈತಿ. ಅಲ್ಲೇ ದೇವಸ್ಥಳ ಅನ್ನುವಂತಹ ಒಂದು ಏನ್ ಮಾಡ್ತೈತೆ ಅಂದ್ರೆ ಒಂದು ಸಣ್ಣ ವಾರ್ತ ಅಂದ್ರೆ ಒಂದು ಹಳ್ಳಿ ಟೈಪ್ ಅದೇನ್ ಮಾಡ್ತೈತೆ ಅಂದ್ರೆ ಒಂದು ಪ್ರದೇಶ ಐತಿ. ಅಲ್ಲೇ ತಂತ್ರಜ್ಞಾನದ ಒಂದು 3.6 ಮೀಟರ್ 3.6 ಮೀಟರ್ ದೇವಸ್ಥಳ ಆಪ್ಟಿಕಲ್ ಟೆಲಿಸ್ಕೋಪ್ಗೆ ಏನ್ ಮಾಡತ್ತಂದ್ರೆ ನಮ್ಮ ಭಾರತದ ಪ್ರಧಾನಿ ಮತ್ತು ಬೆಲ್ಜಿಯಂನ ಪ್ರಧಾನಿ ಏನು ಮಾಡ್ರ ಅಂದರೆ ಮಾರ್ಚ್ 31, 2016 ಏನು ಮಾಡ್ರ ಅಂತಂದರೆ ಚಾಲನೆ ನೀಡಿದಾರ. ಇವತ್ತು ನೋಡ್ರಿ ಈ ಒಂದು ದೇವಸ್ಥಳ ದ್ಯುತಿ ದೂರದರ್ಶಕ ಏನಾಕತ್ಪ ಅಂತಂದ್ರೆ ಇವತ್ತು ಇದು ತಿರುಗಿಸಬಹುದಾದ ಏಷ್ಯಾದ ಅತ್ಯಂತ ದೊಡ್ಡ ಇಮೇಜಿಂಗ್ ಟೆಲಿಸ್ಕೋಪ್ ಅಂತ ನಾವೇನು ಹೇಳ್ಬೋದು. ಇದರ ಅರ್ಥ ಏನಪ್ಪಾ ಅಂದ್ರೆ ಇಡೀ ಏಷ್ಯಾ ಖಂಡದೊಳಗೆ ನಮ್ಮ ನೈನಿತಾಲದಲ್ಲಿ ಏನೈತಪ್ಪ ಅಂತಂದ್ರೆ ಆರ್ಯಭಟ ವೀಕ್ಷಣಾಲಯ ಐತಿ. ಈ 3.6 ಮೀಟರ್ ಟೆಲಿಸ್ಕೋಪ್ ಅನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ರೊಟೇಟ್ ಮಾಡಿದ್ವಿ ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಏನೇನ್ ಐತಿ ಅನ್ನೋದನ್ನ ನಾವೇನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ತಿಳ್ಕೊಬಹುದು. ಇದಕ್ಕೆ ನಮ್ಮ ದೇಶ ಏನಾಗೈತೆ ಅಂತಂದ್ರೆ ಸದಸ್ಯತ್ವವನ್ನು ತಗೊಂಡು ನಾವು ಮತ್ತೆ ಬೆಲ್ಜಿಯಂ ರಾಷ್ಟ್ರಗಳು ಎರಡು ರಾಷ್ಟ್ರಗಳು ಅದಕ್ಕೆ ಸಂಬಂಧಿಸಿದಂತ ಹಣವನ್ನು ಹಾಕಿ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ತಯಾರ ಮಾಡಕತ್ತೀವಿ. ಅದ ಯಾವುದಪ್ಪ ಅಂತಂದ್ರೆ ದೇವಸ್ಥಳ ದ್ಯುತಿ ದೂರದರ್ಶಕ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ವಜ್ರ ಸ್ಕೀಮ್ ಅಥವಾ ವಜ್ರ ಯೋಜನೆ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಏನ್ರಿ ಸರ ವಜ್ರ ಅಂತ ಕೇಳ್ತಾರ. ವಜ್ರ ಅಂತ ಏನ್ರಿ ಅಂತಂದ್ರೆ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್. ಕ್ವಶನ್ ಕೇಳ್ಯಾರ, ನೆನ್ಪಿಟ್ಕೋಬೇಕು. ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್ ಅಂತ ಕರಿತೀವಿ. ಅನಿವಾಸಿ ಭಾರತೀಯರು ಅಥವಾ ವಿದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಭಾರತೀಯರು ದೇಶದ ಅಭಿವೃದ್ಧಿ ಮತ್ತು ಸಂಶೋಧನೆಗೆ ಪಾಲ್ಗೊಳ್ಳುವ ಅವಕಾಶ ನೀಡಲು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಮಂಡಳಿ ಮತ್ತು ಈ ಒಂದು ಯೋಜನೆಯನ್ನ ಜನವರಿ 23, 2017 ಜಾರಿಗೆ ತಂದತಿ. ಇಷ್ಟೇ ತಿಳ್ಕೊಂಡ್ಬಿಡ್ರಿ. ವಜ್ರ ಯೋಜನೆ ಅಂತಂದ್ರೆ ವಜ್ರ ಮೀನ್ಸ್ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್ ಅಂತ ನಾವು ಕರಿತೀವಿ. ಇದು ಎದಕ್ಕೆ ಹೆಲ್ಪ್ ಆಗೈತ್ರಿ ಅಂತ ಕೇಳಿದಾಗ ಇದು ಎದಕ್ಕೆ ಹೆಲ್ಪ್ ಆಗೈತಿ ಅಂತಂದ್ರೆ ನೋಡ್ರಿ, ಅನಿವಾಸಿ ಭಾರತೀಯರು ಅಥವಾ ವಿದೇಶದಲ್ಲಿ ವಾಸವಾಗಿರ್ತಿರೋ ಭಾರತೀಯರು. ಯಾಕಂದ್ರೆ ಇವತ್ತು ಹೈಯರ್ ಸ್ಟಡಿ ಮಾಡಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ಯಾರ. ಏನಾದ್ರೂ ಹೊಸ ಟೆಕ್ನಾಲಜಿ ಕಂಡುಹಿಡಿಯಕ್ಕೆ ಏನ್ ಮಾಡ್ಯಾರ ಅಂತಂದ್ರೆ ಬೇರೆ ಬೇರೆ ದೇಶಕ್ಕೆ ಹೋಗ್ಯಾರ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಅನಿವಾಸಿ ಭಾರತೀಯರು ಅಥವಾ ನಮ್ಮ ದೇಶದವರ ಬೇರೆ ದೇಶದಲ್ಲಿ ಏನಾದರೂ ಅವ್ರಿಗೆ ಇನೋವೇಟಿವ್ ಐಡಿಯಾಗಳು ಬಂದ್ರೆ ರಿಲೇಟೆಡ್ ಟು ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಿಸತಕ್ಕಂತಹ ಐಡಿಯಾಗಳು ಬಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅಂದ್ರೆ ವಜ್ರ ಸ್ಕೀಮ್ ಮುಖಾಂತರ ಅವರನ್ನ ಹೆಸರನ್ನು ನೋಂದಾಯಿಸುವುದರ ಮೂಲಕ ಅವರ ಐಡಿಯಾನ್ನ ದೇಶಕ್ಕೆ ಹಂಚಿಕೊಡ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನ್ ಮಾಡ್ರಪ್ಪ ಅಂತಂದ್ರೆ ಈ ವಜ್ರ ಅನ್ನುವಂತಹ ಸ್ಕೀಮ್ ಅನ್ನ ನಮ್ಗೆ ಏನ್ ಮಾಡ್ಯಾರ ಅಂತಂದ್ರೆ ಕೊಟ್ಟಾರ. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಿದೇಶದಲ್ಲಿ ಇದ್ದು ಕೂಡ ದೇಶದ ಅಭಿವೃದ್ಧಿಯನ್ನು ಮೆಚ್ಚುವಂತಹ ಕೆಲವೊಂದಿಷ್ಟು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಜಾಯಿನ್ ಆಗೋದ್ರ ಮೂಲಕ ತಮ್ಮ ಐಡಿಯಾಗಳನ್ನ ಏನ್ ಮಾಡ್ತಾರ ಅಂದ್ರೆ ಹಂಚ್ಕೊಂತಾರ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಂಪ್ರಿಂಟ್ ಯೋಜನೆ ಅಂತ ಕರಿತೀವಿ. ಏನ್ರಿ ಸರ ಇಂಪ್ರಿಂಟ್ ಅಂದ್ರೆ ಕೊಲಾಬರೇಷನ್ ಇನ್ ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನೋವೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು. ಇವತ್ತು ನೋಡ್ರಿ, ತಂತ್ರಜ್ಞಾನ ಇವತ್ತು ಎಲ್ಲಾ ಕ್ಷೇತ್ರದೊಳಗೂ ಮುಂದುವರೆದತಿ. ಇವತ್ತು ನೋಡ್ರಿ ಕೈಗಾರಿಕಾ ಕ್ಷೇತ್ರದೊಳಗೆ ನೋಡ್ರಿ, ಇವತ್ತು ಕೈಗಾರಿಕಾ ಕ್ಷೇತ್ರದೊಳಗ ವೈದ್ಯಕೀಯ ಕ್ಷೇತ್ರದೊಳಗೆ ನೋಡ್ರಿ. ನಾರ್ಮಲ್ ಆಗಿ ನಾವು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಾರ್ಮಲ್ ಆಗಿ ನಾವು ಏನಪ್ಪಾ ಅಂದ್ರೆ ಮೊದ್ಲೇಕ್ ನಮ್ಗೆ CC ಕ್ಯಾಮ್ರಾ ಅನ್ನೋದ ಗೊತ್ತಿಲ್ಲ. ಏನ್ರಿ CC ಕ್ಯಾಮ್ರಾ ಅನ್ನೋದ ಗೊತ್ತಿಲ್ಲ. CC ಅಂದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಕರಿತೀವಿ. ಇವತ್ತ ಎಲ್ಲಾ ಪ್ರತಿಯೊಂದು ಜಾಗದಲ್ಲಿ ಏನ್ ಮಾಡಕತ್ತಾರ ಅಂದ್ರೆ CC ಕ್ಯಾಮ್ರಾವನ್ನ ಅಳವಡಿಸಿಕೊತಾರ. ಇದರಿಂದ ಏನಾಗೈತಪ್ಪ ಅಂತಂದ್ರೆ CC ಕ್ಯಾಮ್ರಾ ಇರುವುದರಿಂದ ಅಪರಾಧಗಳು ಏನಾಗಕತ್ತಾವ ಅಂದ್ರೆ ಕಡಿಮೆ ಆಗಕತ್ತಾವ. ಯಾಕಂದ್ರೆ ಜನರಿಗೆ ಒಂದು ಹೆದರಿಕೆ ಬರ್ತತಿ, ನಾವೇನಾದ್ರೂ ಅಲ್ಲಿ ತಪ್ಪು ಮಾಡಕತ್ತೀವಿ ಅಂದ್ರೆ CC ಕ್ಯಾಮ್ರಾ ನೋಡ್ತತಿ. ಇದಕ್ಕೆಲ್ಲಾ ಕಾರಣ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನ. ಇವನ್ನೆಲ್ಲಾ ತಂತ್ರಜ್ಞಾನ ಇಟ್ಕೊಂಡು ನಾವೇನ್ ಮಾಡೀವಪ್ಪ ಅಂತಂದ್ರೆ ಮಾಡೇವಿ. ಹಿಂಗಾಗಿ ಇವತ್ತ ದೇಶ ಏನಾಗಕತ್ತತಿ ಅಂತಂದ್ರೆ ತಂತ್ರಜ್ಞಾನದೊಳಗೆ ಏನಾಗಕತ್ತತಿ ಅಂದ್ರೆ ಮುಂದುವರೆಯಕತ್ತತಿ ಅಂತ ನಾವೇನ್ ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆರೋಗ್ಯ ಕ್ಷೇತ್ರದೊಳಗೆ ನೋಡ್ರಿ. ಆರೋಗ್ಯ ಕ್ಷೇತ್ರ ಅಂತಂದ್ರೆ ನೋಡ್ರಿ, ಇವತ್ತು ನಾರ್ಮಲ್ ಆಗಿ ನಮಗೆ ಹೆಂಗಪ್ಪ ಅಂದ್ರೆ ಒಬ್ಬ ಮನುಷ್ಯನ ಡೆತ್ ಆಗ್ಯಾನಂದ್ರೆ ಅವನು ಹೊಳ್ಳಿ ಬದುಕಿಸ್ಬೋದು. ಆ ಥರ ಟೆಕ್ನಾಲಜಿ ಬೇರೆ ಬೇರೆ ದೇಶದವ್ರು ಏನು ಮಾಡಕತ್ತಾರ ಅಂದ್ರೆ ತಯಾರು ಮಾಡಕತ್ತಾರ. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಮಾಹಿತಿ ಕ್ಷೇತ್ರವನ್ನು ನೋಡ್ರಿ. ಮಾಹಿತಿ ಕ್ಷೇತ್ರದೊಳಗೆ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಇನ್ಫಾರ್ಮೇಷನ್ ನೋಡ್ರಿ, ನಾವೆಲ್ಲ 1G ಇತ್ತು, 2G ಇತ್ತು, 3G ಇತ್ತು, ಆಮೇಲೆ 4G ಬಂದತಿ. ಇವತ್ತು ಎಲ್ಲಿಗೆ ಬಂದತಿ ಅಂತಂದ್ರೆ 5G ಹಂತದೊಳಗೆ ಏನು ಮಾಡಕತ್ತತಿ ಅಂತಂದ್ರೆ ಬಂದತಿ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಟೆಕ್ನಾಲಜಿ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು.
ಇನ್ನು ನೆಕ್ಸ್ಟು ಇಂಧನದೊಳಗಾಗಿರ್ಬೋದು, ಇವತ್ತು ಡಿಫ್ರೆಂಟ್ ಟೈಪ್ ಆಫ್ ಇಂಧನವನ್ನು ಉಪಯೋಗಿಸ ಮಾಡಕತ್ತಾರ. ಮತ್ತೇನಪ್ಪ ಅಂದ್ರೆ ನ್ಯಾನೋ ತಂತ್ರಜ್ಞಾನ, ಇದೊಂದು ಚಾಪ್ಟರ್ ಬರುತ್ತೆ ರೀ ನಮಗೆ ಟೆಕ್ನಾಲಜಿ ಒಳಗೆ, ನ್ಯಾನೋ ತಂತ್ರಜ್ಞಾನ. ಇವತ್ತು ಯಾವುದೇ ಒಂದು ಕ್ಷೇತ್ರದೊಳಗೆ ಹೋಗ್ರಿ, ಯಾವುದೇ ಒಂದು ವಸ್ತುವನ್ನು ನೋಡ್ರಿ, ನ್ಯಾನೋ ವಸ್ತುಗಳನ್ನು ಭಾಳ ಮಾಡಕತ್ತಾರ. ಇವತ್ತು ಪುಲ್ಲರಿನಾಗಿರ್ಬೋದು, ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಆಗಿರ್ಬೋದು, ಅನೇಕ ವಸ್ತುಗಳು ಇವು ನ್ಯಾನೋ ವಸ್ತುಗಳನ್ನು ಬಳಸಿಕೊಂಡು ಮಾಡುವುದರಿಂದ ಗಟ್ಟಿತನವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಮೇಂಟೈನ್ ಮಾಡುವುದರ ಜೊತೆಗೆ ಅದೇನಪ್ಪ ಅಂದರೆ ಲೈಫನ್ನು ಕೂಡ ಏನು ಮಾಡ್ತಪ್ಪ ಅಂದ್ರೆ ಆ ವಸ್ತುವಿನ ಲೈಫ್ ಸ್ಪ್ಯಾನ್ ಏನಕ್ಕಪ್ಪ ಅಂತಂದರೆ ಹೆಚ್ಚಿಗೆ ಆಗಕತ್ತತಿ ಅಂತ ನಾವೇನು ಮಾಡ್ತೇವೆ ನೋಡ್ತೀವಿ. ಇದು ಏನಪ್ಪ ಅಂತಂದರೆ ನ್ಯಾನೋ ತಂತ್ರಜ್ಞಾನ ಆಗಿರ್ಬೋದು, ಜಲ ಸಂಪನ್ಮೂಲ ಆಗಿರ್ಬೋದು, ವಲಸೆ ರಕ್ಷಣೆ ಆಗಿರ್ಬೋದು, ಇವತ್ತು ಪರಿಸರ ಆಗಿರ್ಬೋದು, ಹವಾಮಾನ ಬದಲಾವಣೆ ಆಗಿರ್ಬೋದು. ನೋಡ್ರಿ ಇವತ್ತು ಹವಾಮಾನವನ್ನು ನೋಡ್ರಿ ನಮಗೆಲ್ಲ ಫೋನ್ನಾಗ ಅಪ್ಡೇಟ್ ಆಗಿರ್ತೈತಿ. ಮತ್ತು ನೋಡ್ರಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೇಕು, ಮೀನುಗಾರರಲ್ಲಿ ಎಚ್ಚರಿಕೆ, ನಾಳೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಸರ್ ಅಂತಂದರೆ, ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮೇಲೆ ಸ್ಯಾಟಲೈಟ್ಗಳನ್ನು ಬಿಡ್ತಾರೆ. ಅವುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಉದ್ದೇಶವನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಮತ್ತು ಬಲವರ್ಧನೆ ಮುಂತಾದ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನದ ಅವಶ್ಯಕತೆ ಮತ್ತು ಬೇಡಿಕೆಯನ್ನು ಇವತ್ತು ನೋಡ್ರಿ, ಇವತ್ತು ನಾವು ಒಂದೇ ವಿಚಾರ ಹೇಳ್ಬೇಕಂದ್ರೆ, ಇವತ್ತು ರೈತರಿಗೆ ಯಾವ ಥರ ಬೇಡಿಕೆ ಅದವು, ಅವ ಹೊಲದಾಗ ಕೆಲಸ ಮಾಡಕತ್ತಾರ, ಅವಾಗ ಯಾವ್ಯಾವ ಬೇಡಿಕೆ ಬೇಕು. ಈಗ ನಮ್ಗೆ ಈ ಥರ ಇದ್ರೆ ಚಲೋ ಆಗತ್ತೆ ಸರ, ಈ ಥರ ಇದ್ರೆ ಹಿಂಗಾಗತ್ತೆ ಸರ, ಅವರ ಒಂದು ಅಹವಾಲುಗಳನ್ನು, ಸಮಸ್ಯೆಗಳನ್ನು ಆಲಿಸಿ ಆ ಒಂದು ಪ್ರವೃತ್ತಿಯನ್ನು ತೆಗೆದುಕೊಂಡು ನಾವೇನು ಮಾಡ್ಬೇಕಪ್ಪ ಅಂತಂದರೆ ರೆಡಿ ಮಾಡಬೇಕು. ಆ ರೆಡಿ ಮಾಡೋದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಈ ಒಂದು ಯೋಜನೆ ಮೂಲಕ ಅವರನ್ನು ಹೆಸರನ್ನು ನೋಂದಾಯಿಸುವುದರ ಮೂಲಕ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಏನು ಮಾಡೇವಪ್ಪ ಅಂತಂದರೆ ಜಾರಿಗೆಗೊಂಡೇವಿ. ಇವತ್ತು ನೀವು ನೋಡ್ರಿ, ಯಾವುದಾದ್ರೂ ಟೆಕ್ನಾಲಜಿ ಒಳಗೆ ಇನೋವೇಟಿವ್ ಐಡಿಯಾಗಳಿದ್ದರೆ ಈ ಒಂದು ಸ್ಕೀಮ್ಗೆ ಹೋಗಿ ನಿಮ್ಮ ಹೆಸರನ್ನು ನೋಂದಾಯಿಸುವುದರ ಮೂಲಕ ನೀವೇನು ಮಾಡ್ಬೋದಪ್ಪ ಅಂತಂದರೆ ಆ ಒಂದು ಸ್ಕೀಮ್ಗೆ ಹೋಗಿ ನಿಮ್ಮನ್ನ ಹೆಸರಂದು, ನಿಮ್ಮ ಇನೋವೇಟಿವ್ ಐಡಿಯಾ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಭಾರತ ಸರ್ಕಾರದವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸಪೋರ್ಟ್ ಮಾಡುವುದರ ಮುಖಾಂತರ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊತಾರೆ. ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಟಾರ್ಟಪ್ ಇಂಡಿಯಾ ಅಂತಂದು, ಯಾಕಂದರೆ ಇವತ್ತು ಈ ಸ್ಟಾರ್ಟಪ್ ಇಂಡಿಯಾದಿಂದ ನಮಗೆ ಏನಾಗತ್ತಪ್ಪ ಅಂತಂದರೆ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಅದನಂದ್ರೂ ಕೂಡ ಅವನಲ್ಲಿ ಏನಾದರೂ ಟೆಕ್ನಾಲಜಿ ಐತಿ ಅಂತ ತಿಳ್ಕೋರಿ, ಏನಾದರೂ ಒಂದು ಹೊಸ ಇನೋವೇಟಿವ್ ಐಡಿಯಾ, ಇದು ಕೃಷಿ ಕ್ಷೇತ್ರದೊಳಗಾಗಿರ್ಬೋದು, ಮತ್ತೊಂದು ಕ್ಷೇತ್ರ ಅಥವಾ ಆರೋಗ್ಯ ಕ್ಷೇತ್ರದೊಳಗಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದೊಳಗಾಗಿರ್ಬೋದು, ಮಾಹಿತಿ ಕ್ಷೇತ್ರದೊಳಗಾಗಿರ್ಬೋದು, ಯಾವುದೇ ಕ್ಷೇತ್ರ ನೋಡ್ರಿ ನೀವು, ಆ ಕ್ಷೇತ್ರದೊಳಗೆ ನೀವು ಏನಾದರೂ ಒಂದು ಇನೋವೇಟಿವ್ ಐಡಿಯಾ ಐತಿ ಅಂತ ತಿಳ್ಕೊರಿ. ಸ್ಟಾರ್ಟಪ್ ಇಂಡಿಯಾ ಏನಾಗತ್ತಪ್ಪ ಅಂದ್ರೆ ಬಹಳ ದೊಡ್ಡ ದೊಡ್ಡ ಪ್ರದೇಶದೊಳಗೆ ಏನು ಮಾಡಕತ್ತಾರ ಅಂತಂದ್ರೆ ಹಾಕಕತ್ತಾರ. ಇಲ್ಲ ನಮಗೆ ಸಮೀಪ ಇರೋದಲ್ಲಿ ಹುಬ್ಬಳ್ಳಿ ಒಳಗೈತಿ, ನಿನ್ನ ಐಡಿಯಾಗಳನ್ನು ಹೋಗಿ ಅವ್ರಿಗೆ ಹೇಳಿದ್ರಿ ಅಂತ ತಿಳ್ಕೊರಿ. ನೀವು ಏನ್ರಿ ನಿಮ್ಮ ಐಡಿಯಾಗಳನ್ನು ಅವ್ರಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರ ಅಂದ್ರೆ ನಿಮಗೆ ಗೈಡ್ ಮಾಡ್ತಾರ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ಆ ಸ್ಟಾರ್ಟಪ್ ಇಂಡಿಯಾದರ ಅವ್ರು ಯಾರು ನಡೆಸ್ತಿರ್ತಾರೆ ನೋಡ್ರಿ, ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಕೊಡ್ತಾರೆ. ಇವೆಲ್ಲ ಎದಕ್ಕೆ ಹೆಲ್ಪ್ ಆಗ್ಯವು ಅಂತಂದರೆ ಒಂದೇ ರೀಸನ್, ವಿವಿಧತೆಯಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ದೇಶ ಕಾಣಬೇಕು. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಯೋಜನೆಗಳನ್ನು ಏನು ಮಾಡ್ಯಾರ ಅಂತಂದರೆ ತಂದಾರ. ಇನ್ನು ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ ಟೈಡ್ ಪ್ರಾಜೆಕ್ಟ್ ಅಂತ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ. ಏನ್ರಿ ಟೈಡ್? ಏನ್ರಿ ಸರ್ ಟೈಡ್ ಅಂತಂದರೆ ಟೆಕ್ನಾಲಜಿ ಇಂಟರ್ವೆಂಟೇಷನ್ ಡಿಸೇಬಲ್ಡ್ ಎಲ್ಡರ್ಲಿ ಅಂತ ಕರಿತೀವಿ. ಯಾಕಂದ್ರೆ ನೋಡ್ರಿ, ಇವತ್ತು ಅಂಗವಿಕಲ ಅದಾನ ಅಂದರೂ ಕೂಡ ಅವ ಸಾಮಾನ್ಯ ಮನುಷ್ಯನಂಗೆ ಏನಾಗಬೇಕಪ್ಪ ಅಂದ್ರೆ ಬದುಕಬೇಕು. ಒಂದೇ ರೀಸನ್. ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡಿವಪ್ಪ ಅಂತಂದ್ರೆ ಟೈಡ್ ಯೋಜನೆ ಅಂತ ಅನ್ನೋದು ತಂದೇವಿ. ಏನ್ರಿ ಅಂತಂದ್ರೆ ಟೆಕ್ನಾಲಜಿ ಇಂಟರ್ವೆಂಟೇಷನ್ ಫಾರ್ ಡಿಸೇಬಲ್ಡ್ ಎಲ್ಡರ್ಲಿ ಅಂತ ಕರಿತೀವಿ. ಈ ಯೋಜನೆಯ ಮೂಲಕ ದೇಶದ ವಿಕಲಚೇತನ ಮತ್ತು ವೃದ್ಧರಿಗೆ, ಯಾಕಂದ್ರೆ ನೋಡ್ರಿ ಮನುಷ್ಯ ಆದ್ಮೇಲೆ ಕೆಲವೊಂದಿಷ್ಟು ದಿನ ಆದ್ಮೇಲೆ ವೃದ್ಧ ಆಕಾರ, ಅದು ಸರಿ ಸಾಮಾನ್ಯ, ಅವ್ರಿಗೂ ಕೂಡ ಒಂದು ಜೀವನವನ್ನು ಆರಂಭಿಸಿಕೊಡಕ್ಕೆ ಏನು ಮಾಡ್ಯಾರಪ್ಪ ಅಂತಂದರೆ ಈ ಟೈಡನ್ನು ಯೋಜನೆ ತಂದಾರ. ಈ ಯೋಜನೆಯನ್ನು ಏನಪ್ಪ ಅಂತಂದರೆ ಆ ಅಂಗವಿಕಲರ ಯಾವ ಥರ ಅಂಗವಿಕಲತೆ ಐತಿ, ಏನೈತಿ ಅದನ್ನು ಅವ್ರನ್ನ ಅನ್ವಯಿಸಿ ಟೆಕ್ನಾಲಜಿಯಿಂದ ಏನು ಮಾಡ್ಬೋದು ಅನ್ನೋದನ್ನ ಏನು ಮಾಡ್ತಾರಪ್ಪ ಅಂತಂದರೆ ತಂದಾರ. ಇತ್ತೀಚೆಗೆ ಒಂದು ನೋಡಬೇಕು, ನಾರ್ಮಲ್ ಆಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಅವಂಗೆ ಕಣ್ಣು ಕಾಣಂಗಿಲ್ಲ ಅಂತಂದ್ರೆ ಅವ ಸಾಮಾನ್ಯ ಮನುಷ್ಯನಂಗೆ ನಡಿಬೇಕು. ಒಂದು ಸ್ಟಿಕ್ ಥರ ಮಾಡಿ ಏನೇನು ಬರ್ತಾವೋ ಅದನ್ನ ಏನು ಮಾಡ್ತಾರಪ್ಪ ಅಂದರೆ ಒಂದು ಮೆಸೇಜ್ ಮೂಲಕ ಅವಂಗೆ ಕಳಿಸಿ, ಅಂದರೆ ಒಂದು ಟ್ಯೂನ್ ಮೂಲಕ ಅವ್ನು ಕಳಿಸಿ, ಅಥವಾ ಅಲ್ಲಿ ಏನಾದರೂ ಒಂದು ವಸ್ತು ಐತೆ ಅಂದ್ರೆ ಅದು ಟ್ಯೂನ್ ಮಾಡ್ಬೇಕು, ಅಲ್ಲಿ ಹೋಗಬಾರ್ದು ಅಂತಂದು. ಇದರ ಮೂಲ ಉದ್ದೇಶ ಇಷ್ಟ ಏನಪ್ಪ ಅಂತಂದರೆ, ಈ ಟೆಕ್ನಾಲಜಿಯ ಮೂಲ ಉದ್ದೇಶ ಇಷ್ಟ, ಈ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಅಂಗವಿಕಲರಿಗೆ ಆಗಿರ್ಬೋದು, ವೃದ್ಧರಿಗೆ ಆಗಿರ್ಬೋದಪ್ಪ ಅಂತಂದರೆ ಒಂದು ಹೊಸ ಜೀವನವನ್ನು ಏನಾರು ಮಾಡ್ಬೇಕಪ್ಪ ಅಂದರೆ ಕಲ್ಪಿಸಿಕೊಡ್ಬೇಕು.
ಇಷ್ಟ ಇದ್ರ ಮೂಲ ಉದ್ದೇಶ. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಟೈಡ್ ಅನ್ನುವಂತಹ ಪ್ರಾಜೆಕ್ಟನ್ನು ತಂದಾರ. ಮತ್ತು ಇದಕ್ಕೆ ಎಲ್ಲ ಏನಪ್ಪ ಅಂದರೆ ಭಾರತದ ಸರ್ಕಾರವು ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಏನು ಮಾಡಕತ್ತಪ್ಪ ಅಂತಂದ್ರೆ ಇನ್ನೂ ಹಲವಾರು ಯೋಜನೆಗಳನ್ನು ಏನು ಮಾಡಕತ್ತಾರ ಅಂದರೆ ತರಕತ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಸರ್ಕಾರಗಳು ಚೇಂಜ್ ಆಗಿರ್ಬೋದು, ಬಟ್ ಅವ್ರು ತರಕಂತಹ ಅಭಿವೃದ್ಧಿಗಳು ಏನದಪ್ಪ ಅಂತಂದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅನುಸರಿಸಲೇಬೇಕು. ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಇವತ್ತು ಯಾವ ಯಾವ ಸರ್ಕಾರ ಬರುತ್ತೆ ನೋಡು, ಆ ಸರ್ಕಾರದರು ಹಲವಾರು ಯೋಜನೆಗಳನ್ನು ತರುವುದರ ಮೂಲಕ ಇವತ್ತು ವೃದ್ಧರಿಗೆ ಆಗಿರ್ಬೋದು, ಅಂಗವಿಕಲರಿಗೆ ಆಗಿರ್ಬೋದು, ಇವುಗಳನ್ನೆಲ್ಲ ಏನು ಮಾಡ್ಯಾರಪ್ಪ ಅಂತಂದರೆ ತಂದಾರ. ಇದು ಏನಪ್ಪ ಅಂತಂದರೆ ಟೈಡ್ ಅನ್ನುವಂತಹ ಪ್ರಾಜೆಕ್ಟನ್ನು ನೋಡ್ಬೋದು. ಇನ್ನು ನೆಕ್ಸ್ಟು ಇನ್ನೊಂದು ಹೇಳಿದ್ನ, ಮೇ 11ಕ್ಕೆ ತಂತ್ರಜ್ಞಾನ ದಿನಾಚರಣೆ ಮಾಡ್ತಾರೆ. ಈ ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಏನಂತ ಹೇಳಿದ್ದೀರಿ? ಸಂಬಂಧಪಟ್ಟ ಪ್ರಶಸ್ತಿ ಯಾವುದು ಅಂತ ಶಾಂತಿ ಸ್ವರೂಪ್ ಭಟ್ನಾಗಕರ್ ಪ್ರಶಸ್ತಿಯನ್ನು ಕೊಡ್ತಾರ. ಇದನ್ನು ಕ್ವಶನ್ ಕೇಳೋಣ. ಶಾಂತಿ ಸ್ವರೂಪ್ ಭಟ್ನಾಗಕರ್ ಪ್ರಶಸ್ತಿಯನ್ನು ಯಾವ ಒಂದು ಕ್ಷೇತ್ರಕ್ಕೆ ಕೊಡ್ತಾರ ಅಂತ ಕೇಳಿದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕ್ಷೇತ್ರಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ಶಾಂತಿ ಸ್ವರೂಪ್ ಭಟ್ನಾಗಕರ್ ಪ್ರಶಸ್ತಿ ಕೊಡ್ತಾರೆ. ಸರ ಇನ್ನೊಂದು ಹೇಳ್ಬೇಕಂದ್ರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಸ್ವಲ್ಪ ಏನು ಮಾಡ್ಕೋಬೇಕಂದ್ರೆ ಕಾಲ್ಪನಿಕವಾಗಿ ಏನು ಮಾಡ್ಬೇಕಂದ್ರೆ ವಿಚಾರ ಮಾಡಬೇಕು. ಏನ್ರಿ ಸರ ಅಂತ ಕೇಳಿದ್ರೆ ಕಾಲ್ಪನಿಕ ಅಂತಂದ್ರೆ ಏನ್ರಿ ಸರ ಅಂತ ಕೇಳಿದ್ರೆ ನೋಡ್ತಮ್ಮ, ಇವತ್ತು ನನಗೆ ಏನಾದರೂ ಒಂದು ವಿಷಯದ ಬಗ್ಗೆ ಈಗ ನಾವೇನು ಹೇಳ್ತೀವಪ್ಪ ಅಂದ್ರೆ ಕಕ್ಷೆಗಳು ಅದಾವ ಭೂಮಿ ಮೇಲೆ ಅಂತ, ಭೂಮಿಯ ನಂತರ ಏನಿರ್ತಾವ ಅಂತಂದ್ರೆ ಕಕ್ಷೆಗಳು ಅದಾವ. ಅವು ಏನಪ್ಪಾ ಅಂದ್ರೆ ಕಾಲ್ಪನಿಕವಾಗಿ ಏನಿರ್ತಾವಪ್ಪ ಅಂದ್ರೆ ಇರ್ತಾವ. ಅವನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ನಾವೇನು ಮಾಡ್ಕೋಬೇಕು ಅಂದರೆ ಇಮ್ಯಾಜಿನರಿ ಏನು ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಾವಿರುವಂತಹ ಒಂದು ಗ್ಯಾಲಕ್ಸಿ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಹಾಲು ಹಾದಿ ಅಂತ ಕರಿತೀವಿ, ಅಥವಾ ಮಿಲ್ಕಿ ವೇ ಅಂತ ಕರಿತೀವಿ, ಅಥವಾ ಇನ್ನೂ ಏನಪ್ಪ ಅಂದ್ರೆ ಕ್ಷೀರಪಥ ಅಂತ ಕರಿತೀವಿ, ಕ್ಷೀರಪಥ ಅಂತಲೂ ಕರಿತೀವಿ, ಆಕಾಶಗಂಗೆ ಅಂತಲೂ ಕರಿತೀವಿ. ಈ ಒಂದು ಗ್ಯಾಲಕ್ಸಿ ಒಳಗೆ ಏನಿರ್ತಾವ ಅಂತಂದ್ರೆ ಕೋಟ್ಯಾಂತರ ಏನಿರ್ತಾವ ಅಂತಂದ್ರೆ ನಕ್ಷತ್ರಗಳಿರ್ತಾವ. ನಮಗೆ ಸಮೀಪ ಇರುವಂತಹ ನಕ್ಷತ್ರ ಯಾವುದಪ್ಪ ಅಂತ ನಾವು ಸಮೀಪ ಇರುವಂಥ ನಕ್ಷತ್ರ ಯಾವುದಪ್ಪ ಅಂತಂದ್ರೆ ಸೂರ್ಯ ಕೂಡ ಒಂದು ಏನಪ್ಪ ಅಂದ್ರೆ ನಕ್ಷತ್ರ. ಈ ಸೂರ್ಯನ ಸುತ್ತ ಏನು ಮಾಡ್ತೇವೆ ಅಂತಂದ್ರೆ ಈ ಥರ 8 ಗ್ರಹಗಳು ಏನು ಮಾಡ್ತಾವ ಅಂತಂದ್ರೆ ಸುತ್ತಿರ್ತಾವು ಅಂತ ನಾವೇನು ಮಾಡ್ತೇವೆ ಅಂದ್ರೆ ನೋಡ್ತೀವಿ. ಅರ್ಥ ಆಯ್ತು? ಇವನ್ನೆಲ್ಲ ಏನು ಮಾಡ್ಕೋಬೇಕ್ರಿ ಸರ ಅಂತಂದ್ರೆ ಲೆಟ್ ಆಸ್ ಇಮ್ಯಾಜಿನರಿ. ಓ ಈ ಥರ ಅದರ ಖಗೋಳ ಶಾಸ್ತ್ರಜ್ಞರು ಏನು ಮಾಡ್ಯಾರ ಅಂತಂದ್ರೆ ಹೇಳ್ಯಾರ. ನಾವೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇಮ್ಯಾಜಿನರಿ ಮಾಡುವುದರ ಮೂಲಕ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ವಿಷಯವನ್ನು ತಿಳ್ಕೊಳ್ಬೇಕು. ಅರ್ಥ ಆಯ್ತು? ಈ ವಿಷಯವನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಇಮ್ಯಾಜಿನರಿ ಮೂಡ್ಕೊಂತಾರೆ ತಿಳ್ಕೊಂತಾರ. ಇನ್ನು ನೆಕ್ಸ್ಟ್ ಕ್ಲಾಸ್ನೊಳಗೆ ಏನಪ್ಪ ಅಂದರೆ ದೇಶದಲ್ಲಿರ್ತಕ್ಕಂಥ ಹೆಮ್ಮೆಯ ಸಂಸ್ಥೆ ಯಾವುದಪ್ಪ ಅಂದ್ರೆ ಇಸ್ರೋ, ಬಾಹ್ಯಾಕಾಶ, ಸ್ಪೇಸ್ ಅಂತ ಕರಿತೀವಿ. ಈ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಇನ್ ಡೀಟೇಲ್ ಆಗಿ ರಾಕೆಟ್ ಅಂದ್ರೇನು, ಉಪಗ್ರಹ ಅಂದ್ರೇನು, ಕಕ್ಷೆಗಳು ಅಂದ್ರೆ ಅವುಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ಕಲಿನು. ಆ ಒಂದು ಉದ್ದೇಶಕ್ಕಾಗಿ ನೀವು ನೆಕ್ಸ್ಟ್ ಕ್ಲಾಸ್ ಅಪ್ಡೇಟ್ ಇರ್ರಿ. ಯಾಕಂದ್ರೆ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಸಂತೋಷ್ ಲಾಡ್ ಫೌಂಡೇಶನ್ಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಟಚ್ ಇರುವುದರಿಂದ ನಿಮ್ಮ ಅಥವಾ ನಿಮ್ಮ ಮಿತ್ರರಿಗೆ ಏನಾಕತ್ತಪ್ಪ ಅಂದ್ರೆ ಬಹಳ ಸಹಾಯ ಆಕತಿ. ಯಾಕಂದ್ರೆ ಯುವಕರು ಕೂಡ ಏನಾಗಿರ್ಬಾರ್ದು, ನಿರುದ್ಯೋಗಿ ಆಗಬಾರ್ದು, ಕಲಿಕೆಯನ್ನು ಮಟ್ಟವನ್ನು ಹೆಚ್ಚಿಸ್ಕೋಬೇಕು ಅಂತಂದು ನಾವೇನು ಮಾಡಿವಪ್ಪ ಅಂದರೆ ಬಹಳಷ್ಟು ಯೋಜನೆಗಳನ್ನು ಹಾಕೊಳ್ಕೋತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಮೇನ್ ಏನ್ರಿ, ಜನರಿಗೆ ಸ್ಕಿಲ್ ಡೆವಲಪ್ಮೆಂಟು. ಆ ಒಂದು ಉದ್ದೇಶಕ್ಕಾಗಿ ನೀವೇನು ಮಾಡ್ರಿಪ್ಪ ಅಂದರೆ ಇವತ್ತೇ ಹೋಗಿ ಈ ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಮತ್ತೇನಪ್ಪ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಪೇಜ್ಗೆ ಏನು ಮಾಡ್ರಿಪ್ಪ ಅಂತಂದರೆ ಶೇರ್ ಆಗುವುದರ ಮುಖಾಂತರ ನೀವು ಈ ಸಂಸ್ಥೆಗೆ ಕೊಡುವಂತಹ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಮುಂದಿನ ಕ್ಲಾಸಿನೊಳಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಏನು ಮಾಡೋಣ ಅಂತಂದರೆ ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸ್ಗೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಕ್ಲಾಸ್ನೊಳಗೆ ಸ್ಪೇಸ್ ಇಂಪಾರ್ಟೆಂಟ್, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಸ್ಪೇಸ್ನಾಗ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ನೆಕ್ಸ್ಟ್ ಕ್ಲಾಸ್ನೊಳಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಓಕೆ, ಥ್ಯಾಂಕ್ ಯು.